ಸಿಟಿ ಹೊಡೆದ ಕರಿಯತೆ ಗಿಂಡ ಗಿನಿ 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 ಅಕ್ಕೊಂಟಿನಿ ಲಂಗ ಆ ಗಂಡರ ತಿಮ್ಮವ್ವ ಸಿಟಿ ಹೊಡೆದ ಕರಿಯತೆ ಗಿಂಡ ಗಿನಿ 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 ಏ ಹುಡುಗ 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 ದಿಯದಿ ಯದಿ ಫುಲ್ಲ ತಿಳಿ ಗಡಿ ಅರೆ ಬಿಟ್ಟಿ 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 ನೀ ಮಸ್ತ ಗಡಿ ಬರುವಂಗ ನಿನ್ನ ಜೋಡಿ ಸೋಲೈಸ ಕೊಡ್ತೀಸ ನೀ ಮಾಡ್ಕೋಬೇಡ ಮೀಸ ನೀ ಪೀಸ ನಿಂಗ ಪೀಸ ಮಾಡಿ ಬರ್ತೀನಿ ಪ್ರಾಮಿಸ ಮಾವ ಹಣ್ಣು ಬೇಕೇನ್ರಿ ಹಣ್ಣು ಮಾವಿನ ಹಣ್ಣು ಯಾರಿ ಬೇಕ್ರಿ ಪಟ ಪಟ ಬರ್ರಿ ಸಟ ಸಟ ಕೊಟ್ಟು ಬಿಡ್ತೀನಿ ಒಟ್ಟ ಹುಳಿಲ್ರಿ ನನ್ನ ಹಣ್ಣು ಸಿಹಿಯಾದ ಹಣ್ಣು ಯಾರಿ ಬೇಕ್ರಿ ಬರ್ 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 ಬರ್ರಿ ಎಲ್ಲರಾದಿಯ ನನ್ನ ಮಾವ ಎಲ್ಲರಾದಿಯ ನನ್ನ ಮಾವ ನನ್ನ ಮರೆತಂಗಲಿ ಮಾಡಿದ ಪ್ರೀತಿಯಲ್ಲಿ ಮರೆತು ಹುಡಿಯಕ್ಕೆ ಹಾಕೊಂಡನ ಹೋಗುವಾಗ ಕಲೀನಿ ನಿಂತಿದಿ ಸಂತ್ಯಾಗ ಹುಡಿಯಕ್ಕೆ ಹಾಕೊಂಡನ ಹೋಗುವಾಗ ಕಲೀನಿ ನಿಂತಿದಿ ಸಂತ್ಯಾಗ ಬಿಟ್ಟು ಹೋಗಬೇಡ ಗೆಳೆಯ ಅಯ್ಯಯ್ಯೋ ಯವ್ವ ಯಾವ ನಿಮ್ಮ ಮಂಗ್ಯ ಹಳೆ ಮಂಗ್ಯ ಈ ನಮನಿ ಬಂದು ಹಾದಿಲ್ಲ ನನ್ನ ನಡಕ ಯವ್ವ ಯಾವ ನಮನಿನ ಕಬ್ಬಿನಂತ ತಂದ್ರೆ ನಡಕ ಬಡಿಸಿದೆಲ್ಲ ಒಂದಷ್ಟು ನನ್ನ ನಡ ನೋವಾಗಕತ್ತಿತ್ತು ಯಾವ ನಿನ್ನ ಮುಡ್ದಾರ ಹಳೆ ಮುಡ್ದಾರ ಅಯ್ಯೋ ನನ್ನ ಮಾವ ನೀನನು ಯಾಕ ಹಿಂಗ್ಯಾಕೆ ಮಾಡಿದಿ ಯವ್ವ ಒಂದಷ್ಟು ನನ್ನ ನೋಡ ಭಾಳ ಅಂದ್ರೆ ಭಾಳ ಬ್ಯಾನ್ ಹೋಗಕತ್ತೈತಿ ಅಲ್ಲ ಗಂಗು ಕೈ ಕೊಡು ಕರೆಂಟ್ ಸಂಬಂಧ ಸಾಕಾಗಿ ಹೋಗೈತಿ ಅಲ್ಲ ಆ ಶಂಕರಗೌಡ್ರು ಓಣ್ಯಾಗ ಹೊಂಕಳ್ಯಾರ ಮಾವದ ಅತ್ತದಳ ನೀರು ಬಿಡ್ಲಿಕ್ಕಪ್ಪ ಅಂದ್ರೆ ಹಂಗೆ ಜಗ್ಗಿ 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 ನಮ್ಮನ್ನ ಬೇಯಕ್ಕೆ ಚಾಲು ಮಾಡ್ತಾಳ ಅಂದಾಗ ನಸ್ಕಿನ ವೇಳೆ ನೀರು ಬಿಡಕ್ಕೆ ಹೋಗಿದ್ನ್ಯಾ ನೀರು ಬಿಡಕ್ಕೆ ಹೋದು ಹೊತ್ನ್ಯಾಗ ನಿದ್ದ ಗಂಡಾಗ ಬಂದು ಹಾದ್ಬಿಟ್ಟೆ ನನ್ನ ರಾಡ್ ಐತಲ್ಲ ನಳ ಬಿಡು ರಾಡ ಏನಾರ ಬಡಿತ ನಿನಗೆ ಅಲ್ಲ ಎಲ್ಲಿ ತೋರ್ಸ ಪೆಟ್ ಗಿಟ್ ಆಗೈತನ ಅಲ್ಲ ಈ ನಮೂನಿ ಬಂದು ಹಾದದ್ದಲ್ದ ಮತ್ತೆ ನನ್ನ ನಡಕ್ಕೆ ಬಡಿಸಿ ಏನೇನು ಮಾತಾಡಕತ್ತೀಯಲ್ಲ ಆದ್ರೂ ನೀನು ಬಾರಿದ್ ಬಿಡು ಮತ್ತ ಅಲ್ಲ ಚಂದಕ್ಕೆ ಕೆಲಸ ಮಾಡಕತ್ತಿ ಅಂದಮೇಲೆ ಅದ್ರಾಗ ಮೊದಲ ಪಗಾರ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹಾಕಿತ್ತು ಈಗ ತಿಂಗಳು ಅನ್ನೋದ್ರಾಗ ಪಂಚಾಯತ್ ಅವ್ರು ಪಗಾರ ಕೊಡಕತ್ತಾರಲ್ಲ ಅಷ್ಟ ಅಲ್ಲ ಪಗಾರ ಹೆಚ್ಚು ಮಾಡಿರಲ್ಲ ಅದಕ್ಕೆ ನಿನ್ನ ಕಣ್ಣು ಮುಚ್ಚಾಕತ್ತಾವು ನೋಡು ನನಗೆ ಹಾದದಲ್ದ ಬೇರೆ ಯಾವಕ್ಕಿಗಾರ ಹಾದಿದ್ದೆ ಅಂದ್ರ ನಿನ್ನ ಕೈಯಾಗಿಂದ ಐತಲ್ಲ ಕೆತ್ತು 4 ಕೊಟ್ಟು ಕಳಿಸ್ತಿದ್ರು ನಿನ್ನ ನನಗೆ ಗೊತ್ತೈತೆ ಬರಬರಿ ಐತಿ ನೋಡ ಗಂಗು ಈ ನಿನ್ನ ಮಾತು ಬರಬರಿ ಐತಿ ಅಲ್ಲ ಮುಂಜಾನೆ ಎದ್ದ ವೇಳೆ ಭಾಳ ಚಲೋ ಐತಿ ಯಾಕಪ್ಪ ಅಂದ್ರ ನಮಗ ಪೂಜೆ ಮಾಡ್ತಿದ್ರು ಪೂಜಾ ಅಲ್ಲ ಗಂಗು ಅಂತೂ ಇಂತೂ ಊರಾಗಂತರೂ ನೆಳ ಬಂದ್ಬಿಟ್ಟು ಈಗ ನೀರಿನ ತೊಂದ್ರೆ ತಪ್ಪು ನೋಡ ಅಲ್ಲ ನಳದ ಏನು ಕೇಳ್ತಿ ಬಿಡು ನಳ ಅಂದ್ರೆ ಹೆಸರಿಗೆ ಅಷ್ಟೇ ನಳ ಯಾಕ ನಿಮ್ಮ ನೆಲದಾಗ ನೀರು ಬರಂಗಿಲ್ಲ ಅಂತ ಕೇಳತ್ತಿಗೆಲ್ಲ ಬರ್ತಾವು ಅದು ಮೊದಲು ಬರುವಾಗ ಜೋರ ಬರ್ತಾವು ಇನ್ನು ಅರ್ಧ ಕೊಡನ ತುಂಬಿರಾಗಿಲ್ಲ ಆಗಿಲಿಕ್ಕೆ ಒಂದೊಂದು ಹನಿ ತಟ 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 ಅಂತ ಉದ್ರಾಕ ಚಾಲು ಆಗುತ್ತ ಅದ್ರಾಗ 4 ಕೊಡ ತುಂಬಿರಂಗಿಲ್ಲ ಎಂತದ್ರಾಗ ನೀರು ತುಂಬಿಸ್ಕೊಂಡು ಹೋಗ್ಬೇಕಂತೀನಿ ನಾನು ನೀ ಏನ ಹೇಳು ನಮ್ಮ ಮನೆ ಮುಂದದ ನಳ ಸಂಬಂಧ ಸಾಕ ಹೋಗೈತೆ ನೋಡು ನೀರು ತರದಂದ್ರೆ ಬ್ಯಾಸರನ ಬಂದುಬಿಟ್ಟೈತೆ ನನಗೆ ಅದಕ್ಕೆ ಸ್ವಲ್ಪ ಏನಾರ ಪೈಪಿಗೆ ಎಲ್ಲರ ತೂತಿಗಿನ ಬಿದ್ದೈತೆ ಜರ ನೋಡು ಪೈಪಿಗೇನೋ ತೂತ್ ಬಿದ್ದಿಲ್ಲ ಇಲ್ಲಿ ಕೇಳ ನಿಮ್ಮ ಮನಿ ಎತ್ತರದಾಗೈತಿ ನಿಮ್ಮ ನಳ ಎತ್ತರದಾಗೈತೆ ನಳಕ್ಕೆ ನೀರು ಬಿಟ್ನಪ್ಪ ಅಂದ್ರೆ ಸಣ್ಣಗ ಹೊಕ್ಕವು ಅದ ಟ್ಯಾಂಕಿಗೆ ಬಿಟ್ನಪ್ಪ ಅಂದ್ರೆ ಬಿಟ್ಟೆ ಅಂದ್ರ ಇಲ್ಲಿ ನೋಡ ಇಲ್ಕಲ್ ಡ್ಯಾಮ್ ಐತಲ್ಲ ಹಂಗ ಪೋರ್ಸ್ ಬರ್ತಾವ ಪೋರ್ಸ ಮುಂದೆ ಅಲ್ಲ ಹೇಳ ನೋಡ ನಮ್ಮ ಅಪ್ಪಂದು ಏನು ಕೇಳ್ತೀವಿ ವಿಷಯ ನಿನ್ನೆ ರಾತ್ರಿನ ಹೋಗ್ಯಾನ ನಮ್ಮ ಅಪ್ಪ ಅದಕ್ಕಂದಲ್ಲೇ ನಮ್ಮ ಮಾವಿನ ಹಣ್ಣು ಸ್ವಲ್ಪ ಹಣ್ಣಿಗಿಟ್ಟಿದ್ಯಾ ಪೂರ ಹಣ್ಣಾಗಿದ್ವಾ ಮಾರಕಂತೇಳಿ ಬಂದಿದ್ಯಾ ಯಾಕಂದ್ರ ಸ್ವಲ್ಪ ರೊಕ್ಕ ನನ್ನ ಖರ್ಚಿಗೆ ಹಾಕೋ ಅಂತೇಳಿ ಮಾರಕ್ಕೆ ಬಂದಿದ್ದೆ ನೋಡು ಅಲ್ಲ ನಿನಗ್ಯಾಕೆ ಬಂತ ಈ ಮಾವಿನ ಹಣ್ಣವರು ಮಾವಿನ ಹಣ್ಣು ಮಾರು ಹಠ ಅಲ್ಲ ಮನೆಯಾಗ ದಿನಾಲು ಕುಂತ 4 ತಿಂದು ಬಿಟ್ಟಿದ್ದಂದ್ರೆ ಮುಗಿದು ಹೋಗಿತ್ತ ಇಲ್ಲಿ ಕೇಳ ಗಂಗು ಹೇಳು ಸಿಹಿಯಾದ ಹಣ್ಣ
ಹೆಣ್ಣ ಸಿಕ್ತಪ್ಪ ಅಂದ್ರ ಈ ಟೇಲರ್ ಹೊಳಬಸ ಯಾಕೆ ಕತ್ತಿ ರಾಜ ಡಾಂಗಿ ನೂರಲ್ಲಿ ಸಾಬ ಒಟ್ಟ ಬಿಡುದಿಲ್ಲ ಮತ್ತವ್ರ ಮುಂದೆ ಇರ್ತಾರ ಮತ್ತ ಭಾಳ ಹುಷಾರಾಗಿರ ನೀವು ಹುಷಾರಾಗಿರ. ಓಯ್ ಈ ಹಣ್ಣಿಗೆ ಬಿಟ್ಟು ಹೆಣ್ಣಿಗೆ ಕೈ ಹಾಕಿದ್ರ ನಿನ್ನ ಕಣಕ್ಕಿಂತ ಕೈಯಾಗ ಕೊಡ್ತೀನಿ. ಯಾಕ ನಾ ಅಂದ್ರೆ ಏನಂತ ತಿಳಿದೀನಿ ನಾನು? ನಾನು ಬರಬ್ಬರನ್ನ ತಿಳ್ಕೊಂದಿನ ಚಿನ್ನ, ನಾನು ಬರಬ್ಬರ ತಿಳ್ಕೊಂದೇನೆ. ನೋಡಿಲಿ ಹಾದಿ ಹಿಡ್ದ ಒಂದು ಸುಂದರವಾದ ಹುಡುಗಿ ಹೊಂಟ್ಲಿ ಬಿಟ್ಲ ಅಂತ ತಿಳ್ಕೊ. ನೋಡಿಲಿ ಈ ಜನ ಐತಿಲಿ ಪೂಜಾರ್ ಮಂಜ ಅಂತರು ಹಂಗ ನಿಂತ ಬಿಟ್ಟಿರ್ತಾನ. ಸಿಂಗರ್ದನ್ಲ ಕಾರ್ತಿಕ್ ಸಿಂಗರ ನಿಂತ ಬಿಟ್ಟಿರ್ತಾನ. ಜಂಬಿಗಿ ಬಸ್ಸು ಗಂಗಾಧರ ಇತ್ತಾಗ ನೋಡಕತ್ತಾರ ಅಂದಂಗ ನಾ ಹೇಳ್ತಾನೆ ಕೇಳ ಗಂಗು. ಸಿಳ್ಳು ಹೊಡಿದು, ಕಲ್ಲು ಒಗಿದು, ಸೊಂಡಿ ಮಾಡಿ ಕರಿದು, ಹಲ್ಲು ಕಿಸಿದು, ಸಿನಿಮಾ ಹಾಡು ಹಾಡೋದು. ಅದಕ್ಕೆ ನೀವು ಒಟ್ಟಿಲೆ ಹೇಳಕತ್ತೀನಿ, ಹುಷಾರಾಗಿರ್ಬೇಕಂದ್ರೆ ಹುಷಾರಾಗಿರನಿ. ಅಲ್ಲ ಅಂತದ್ರಾಗ ಗಂಡಸರು ನಾವೇನ್ರ ಗಂಡಸರು ನೋಡ್ರಿ ನಕ್ರ ಅವರು ನಮ್ಮನ್ನ ನೋಡಕ್ತಾರ. ನಮ್ಮ ಪಾಡಿಗೆ ನಾವು ಇದ್ರಾತು ಅಷ್ಟ. ಹೌದು, ನಿನ್ನ ಪಾಡಿಗೆ ನೀ ಇರ್ತಿ. ಆದರೂ ಈ ಬದ್ಮಾಸ್ ಗಂಡಸ್ ಇರ್ತಾರ ಅವ್ರು ಬಿಡ್ಬೇಕಲ್ಲ. ಇಲ್ಲಿ ಕೇಳ, ಸುಂದರವಾದ ಹೆಣ್ಣು ಹಣ್ಣಿಯಿಂದ ಹೊಂಟು ಬಿಟ್ಟಂತ ತಿಳ್ಕೊ. ಹೆಂಗಾರ ಮಾಡಿ ಆಕಿನ ಅನುಭವಿಸ್ಬೇಕು ಅನ್ನೋದು ಹಠ ಆಗೈತೆ, ಹಠ ಈ ಗಂಡಸರಿಗೆ. ಅಲ್ಲ ಎಷ್ಟೋ ಜನ ತಲೆ ಹಿಡಕ್ರು ಅಂತದ್ರಾಗ ಕುಂಡ್ಕಾಲಿಗೆ ಎತ್ಯಾರು ಏನೇನೋ ಏನೇನೋ ಹೆಣ್ಸರ್ಗೆ ಹೇಳಿ ತಲೆ ತುಂಬಿಸ್ತಾರ. ಅಂತದ್ರಾಗ ತಮ್ಮ ಶೀಲ ಮಾರ್ಕೊಳ್ಳಾರ್ದ ತಮ್ಮ ತಾಳಿಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂದ್ರೆ ಗೊತ್ತಾಗುತ್ತಾ ಏನನ್ನೋದು. ಅವ್ರಿಗೆ ತಮ್ಮ ಹೆಂಗಸರ್ಗೆ ಅಂದು ಏನೇನೋ ಹೇಳಿದ್ರ ಕೇಳಬಾರ್ದು. ಯಾಕಂದ್ರ ನೋಡ್ರಿ, ನಿಮ್ಮ ಹೆಂಗಸರ್ನ ನಿಮ್ಮ ಹೆಂಡ್ರನ್ನ ಅವ್ರ ಹತ್ರ ಕಳಿಸ್ರಿ, ಅವಾಗ ಗೊತ್ತಾಗತ್ತ ಅವ್ರಿಗೆ ಏನನ್ನೋದು ಅಂತ. ಹೆಣ್ಣು ಈ ಜಗದ ಕಣ್ಣು ಇದ್ದಂಗ ಹಂಗ ಜನ ತಿಳ್ಕೊಬೇಕು. ಇಲ್ಲ ಅಂದ್ರ ಈ ಹೆಣ್ಣಿನ ಬಗ್ಗೆ ಏನೇನೋ ತಿಳ್ಕೊಂತಾರ. ಇದು ಕರೆ ಐತಿ ನನ್ನ ಮಾತು. ಎಂತ ಮುತ್ತಿನಂತ ಮಾತು ಹೇಳಿದ್ ನೋಡ ಗಂಗು. ಹೌದು ಮತ್ತ. ಆದ್ರೂ ನಮ್ಮ ಆಸೆನೇ ಈಡೇರವಲ್ದ. ಇನ್ನು ಮದ್ವೆ ಆಗ್ಬೇಕನ್ನೋ ಆಸೆ ಹಂಗ ಉಳಿದು ಬಿಟ್ಟೈತೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದಿ? ನಮ್ಮ ಅಪ್ಪನ ಕಾಲ್ ಹಿಡಿದು ಬೇಡಕೋ, ಅವಾಗರ ಕೊಡ್ತಾನ ನನ್ನ ನೋಡೋನು. ಅಲ್ಲ, ನಾನು ನಿಮ್ಮ ಅಪ್ಪನ ಕೇಳೀನಿ, ಕೇಳಿದಿ? ಆದ್ರ ನಿಮ್ಮಪ್ಪ ಏನು ಕೊಡೋಲ್ಲ. ಆದ್ರೆ ಏನಂತಾಳ, ನಮ್ಮವ್ವ ಸಾಯು ಹೊತ್ತಾಗ ಒಂದು ಮಾತ ಹೇಳ್ಸತ್ತಾಳ. ನೋಡು ಮಾವ, ನಿನ್ನ ಮಗಳ ನನ್ನ ಮಗನ ಕೊಡಿ ಲಗ್ನ ಮಾಡಿಕೊಡ ಅಂಥೇಳಿ ನಮ್ಮವ್ವ 4 ಮಂದಿ ಒಳಗೆ ಮಾತು ತಗೊಂಡಾಳ ಮಾತ. ಆದ್ರ ಈ ನಿಮ್ಮಪ್ಪ ಒಟ್ಟ ಕೊಡವಲ್ಲ. ನಿನ್ನ ಒಟ್ಟಿಲೆ ಹುಷಾರಾಗಿರ್ಬೇಕಂದ್ರೆ ಹುಷಾರಾಗಿರ್ಬೇಕಂತಾನ. ಮುಂದೆ ಏನಂದ? ಲೇ, ನಳಕ್ಕೆ ನೀರು ಬಿಡು ಆರ್ಡಿನರಿ ಪಂಚಾಯತ್ ಒಳಗೆ ನೌಕರಿ ಮಾಡು ಸಿಪಾಯಿ ಗಿಳಿ ಅಂತ ನನ್ನ ಮಗಳ ಹೋದ ನಿನಗೆ ಕೊಡ್ಲಿ. ಅಲೆ ಲೇ, ಯಾವುದರ ಬ್ಯಾಂಕ್ನ್ಯಾಗ ನೌಕರಿ ಮಾಡೋಂಗ ನನ್ನ ಮಗಳು ಕೊಡ್ತೀನಿ, ಹೊರತು ನಿನಗೆ ಕೊಡೋದಿಲ್ಲ. ಹಿಂದೇನು ಮಾತು ಕೊಟ್ಟಿದ್ನಲ್ಲ ನಿಮ್ಮವ್ಗ, ಅದನ್ನು ಮರ್ತು ಬಿಡ ಅಂತಾನ ಈ ನಿಮ್ಮಪ್ಪ ಮುದೋಡ್ಯ. ಏನು ಕೇಳ್ತಿ ಮಾವ? ಹೇಳ್ಬೇಕಂತ ಮಾಡ್ತೀನಿ ನಮ್ಮ ಅಪ್ಪಗ. ಆದ್ರೆ ಏನು ಮಾಡೋದು, ನಮ್ಮಪ್ಪ ನಿನ್ನ ಹೆಸರು ತೆಗೆದ್ರು ಆಗಿ ಬರಲ್ಲ. ನಮ್ಮ ಅಪ್ಪಗ ಒಟ್ಟ ತೆಗಿಬೇಡಂತಾನ ನಿನ್ನ ಹೆಸರು. ನಾನು ನಿನ್ನ ಗಂಡ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಹೋಗ ಸೀದಾ ನಿಮ್ಮ ಅಪ್ಪನ ಹತ್ರ ಹೋಗಿ ಕಾಡಿ ಬೇಡಿ ವಾಪಸ್. ನೋಡ್ ದೋಸ್ತ, ನೀ ಎಂದ ನನ್ನ ಗಂಡ ಅಂತ ನನ್ನ ಮನಸ್ಸನ್ನೇ ನಿರ್ಧಾರ ಮಾಡಿನಲ್ಲ, ಅದನ್ನ ಯಾರ ಕಡೆಯಿಂದ ತಪ್ಸಕ್ ಸಾಧ್ಯ ಇಲ್ಲ. ಆದ್ರೆ ಏನು ಮಾಡೋದು, ಅವನ ನಮ್ಮಪ್ಪ ಒಟ್ಟ ನಿನ್ನ ಹೆಸರ ತೆಗಿಬೇಡ ಅಂತಾನ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇವತ್ತಲ್ದ ಇನ್ನು ಮುಂದರ ನಮ್ಗೆ ಟೈಮ್ ಬಂದ ಬರ್ತೈತಿ. ಇಬ್ಬರಿಗೆ ಕೂಡಿ ಒಳ್ಳೆ ಕಾಲ ಬರ್ತೈತಿ. ನೀ ಏನೋ ತಲೆ ಕೆಡಿಸ್ಕೋಬೇಡ. ತಡ್ಕೊಂಡು ನಮಗೂ ಸಾಕಾಗಿ ಹೋಗೈತ ಗಂಗಾ. ಅಲ್ಲ, ರಾತ್ರಿ ಒಬ್ಬನ ಮಕ್ಕೋಬೇಕಪ್ಪ ಅಂದ್ರೆ ಮನ್ಯಾಗ ಕನಸಿನ್ಯಾಗ ನೀನ ಬರ್ತಿ. ನೀನ ಬಂದ ಮಗಳು ಕುಂತ ಒಂದು ಕೆನ್ನೆಗೆ ಸಿಹಿಯಾದ ಮುತ್ತು ಕೊಟ್ಟು ಬಿಟ್ಟೆಪ್ಪ ಅಂದ್ರೆ ಈ ಮನಸ್ಸಿಗರ ಆನಂದ ಕತೆ ನನ್ನ ಗಂಗು, ನನ್ನ ಚಿನ್ನ. ನೋಡವಮ್ಮ, ಅದನ್ನೆಲ್ಲ ಈಗ ಮನಸ್ಸು ಎಲ್ಲೆಲ್ಲೋ ಹೊಯ್ದಾಡಿಸ್ಬೇಡ. ಸ್ವಲ್ಪ ತಡ್ಕೋ, ನಿನ್ನ ಮನಸ್ಸು ಹಗರ್ ಮಾಡ್ಕೋ. ಮುಂದೆ ತಾಳಿ ಕಟ್ಟಿಂದ ಅವಾಗ ನಿನಗೆ ಹೆಂಗೆ ಅನಿಸುತ್ತಲ್ಲ ಹಂಗೆ ಮಾಡಕಂತೀಮಮ್ಮ. ನಿಂದ್ರ ನನ್ನ ಅರಗಿನಿ, ಯಾಕ? ಮುತ್ತಿನ ರಾಣಿ. ಹೌದೇನೋ ನನ್ನ ರಾಜ, ರವಿಕೋಟಿ ತೇಜ. ಹಿಂದೆ ಒಂದೇ ಒಂದು ಸಾರಿ ಮಾವ ಅಂತೇಳಿ ಒಂದು ಸಿಹಿಯಾದ ಗಲ್ಲಕ್ಕೆ ಮುತ್ತನ್ನು ಕೊಡಬಾರೇ ನನ್ನಲ್ಲೇ. ಇನ್ನಗರ ಹೇಳಿದ್ನೆಲ್ಲ, ಅದು ಎಲ್ಲ ತಾಳಿ ಕಟ್ಟಿದ ಮೇಲೆ ಅಲ್ಲಿ ತನಕ ಸ್ವಲ್ಪ ತಡ್ಕೋ. ಯಾಕೆ ಅವಸರ ಮಾಡ್ತಿದ್ದಿ? ಇವತ್ತಿ ನಿನ್ನ ಮಾತು ಕೇಳಿ ಸ್ವರ್ಗಕ್ಕೆ ಮೂರಾಗೇನಾದಂಗಾತ್ ನೋಡ ಗಂಗು. ಅಯ್ಯೋ ಮಾಮ,
ಪ್ರೀತಿ ಹೆಚ್ಚಾಗೈತಿ ಹೆಚ್ಚಾಗಿ ಹೆಚ್ಚಾಗಿ ಉಕ್ಕಿ ಹರಿಯಾಕತ್ತೈತಿ ಇಲ್ಲಿ ನೋಡ ನೀ ಹಾಡು ನಾ ಕುಣಿತೀನಿ ಇಲ್ಲಿಕ ನೀ ಹಾಡು ನಾ ಹಾಡ್ತೀನಿ ಇಲ್ಲಿಕ ನೀ ಕುಣಿ ಅಯ್ಯೋ ಮಾವ ನನಗ್ ಬಾಳ ಅಂದ್ರೆ ಬಾಳ ನಾಚಿಕೆ ಆಗುತ್ತೆ ಮಾಮ. ನಿಜ ಹೇಳತೀನಿ ಗೆಳತಿ ಕಿವಿಗೊಡ್ಡ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ 1 2 3 4 ನಿನ್ನ ಮಾರಿ ನೋಡಂಗ ಆಗೈತಿಯೇ ನಿನ್ನ ಮಾರಿ ನೋಡಂಗ ಆಗೈತಿ ಏರಚ್ಚು ಹೇಳು ಮಾಮ ಎಲ್ಲಿ ಸಿಗುತ್ತೆ ನೀ ಎಲ್ಲಿ ಅಂತಿ ಅಲ್ಲೇ ನೋಡ. ಶೆಡ್ಡಿಗೆ ಅಲ್ಲಿ ಬೇಡ ಏನ ಇದ್ರು ನಮ್ ತಿಂಡಿ ಇಲ್ಲೇ ಇಲ್ಲೇ ಎಲ್ಲೇ. ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತೆ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ್ಯಾಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ್ಯಾಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹಂಗ ಇರತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹಂಗ ಇರತಿ ನಿನ್ನ ಮಾರಿ ನೋಡಂಗ ಆಗೈತಿಯೇ ನಿನ್ನ ಮಾರಿ ನೋಡಂಗ ಆಗೈತಿ ಏರಚ್ಚಿ ಹೇಳು ಮಾಮ ಏ ಹುಡುಗಿ ಎಲ್ಲಿ ಅಂತಿ ಅಲ್ಲೇ ನೋಡ. ಎಲ್ಲಿ ಸಿಗದೆ ಎಲ್ಲಿ ಸಿಗ್ಲಿ ಇಂದ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಕಚಮ ಮಾಡುದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಂಡಲಿ ನೋಡಿ ನನ್ನ ಜೀವ ಹೆಂಡತಿ ಕೆನಕಿ ಕೆನಕಿ ನೀ ನನ್ನ ಕಾಡತಿ ಅಂತರಂಗದೊಳಗೆ ನೈತಿ ಬಿಚ್ಚಿ ಹೇಳಬಾ ನನ್ನ ಗೆಳತಿ ಕಂಡಲಿ ನೋಡಿ ನನ್ನ ಜೀವ ಹೆಂಡತಿ ಕೆನಕಿ ಕೆನಕಿ ನೀ ನನ್ನ ಕಾಡತಿ ಅಂತರಂಗದೊಳಗೆ ನೈತಿ ಬಿಚ್ಚಿ ಹೇಳಬಾ ನನ್ನ ನಿಜವಾದ ಪ್ರೀತಿ ಇದ್ದರ ಅದು ಶಾಶ್ವತವಾಗಿ ಉಳಿತೈತಿ ನಿಜವಾದ ಪ್ರೀತಿ ಇದ್ದರ ಅದು ಶಾಶ್ವತವಾಗಿ ಉಳಿತೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಲಾರ 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 ಅಯ್ಯೋ ಗುರುಗಳ ನೋಡ್ರಿ ನಾನು ಕಣ್ಣಿಲೆ ನೋಡಕ್ಕಾಗವಲ್ರಿಪ್ಪ ಇವ್ನು ಅವ್ನು ರೋಡ್ನ್ಯಾಗ ನೋಡ್ರಿ ಈ ಪ್ರೇಮಿಗಳ ಸಮ್ಮಿಲನ ಹೆಂಗೆ ನಡೆದೈತಿ ನೋಡ್ರಿ ಅಪ್ಪ. ಓ
ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್. ಛೇ 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 ಎಂಥ ಕಾಲ ಬಂತು ಶಿಷ್ಯ, ಎಂಥ ಕಾಲ ಬಂತ. ಹದಿಹರಿಯದ ಗಂಡು ಹೆಣ್ಣು ನಡು ರಸ್ತದಾಗ ಹಿಂಗ ಹಾರ್ಯಾಡಿ ತೂರ್ಯಾಡಿ ಪ್ರೀತಿ ಮಾಡೋದು ಕಂಡು ಆ ಜನ್ಮ ಬ್ರಹ್ಮಚಾರಿಯಾದ ನನ್ನ ಚಿತ್ತ ಚಂಚಲಾಗೈತಿ. ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾತ. ಮಡಿಯಾದ ನಮ್ಮ ಮನಸ್ಸು ಮೈಲಿಗೆ ಆತಲ್ಲೋ ಶಿಷ್ಯ, ಮೈಲಿಗೆ ಆತಲ್ಲ. ಅಲ್ರಿ ಅಪ್ಪ, ಸದಾ ಕಾಲ ಮೈಲಿಗ್ಯಾಗ ಇರು ನಿಮ್ಮ ಮನಸ್ಸಿಗೆ ಮಡಿ, ಆ ಮಡಿ ಅಂತಾರಲ್ರಿ, ಅದು ಎಲ್ಲಿಂದ ಬರ್ತೈತೋ ಯಪ್ಪ, ಎಲ್ಲಿಂದ ಬರ್ತೈತಿ? ಏನಂದ್ರೆ ಓಂ ನಮ ಶಿವಾಯ. ನಿಮ್ಮ ಮಾತು ಕರೆ ಅನ್ರಿ ಅಪ್ಪ, ನಿಮ್ಮ ಮಾತು ಕರೆ ಅನ್ನಿ. ಅಪ್ಪರ ಮನಸ್ಸು ನೋಯಿಸ್ಬಾರ್ದು ಅಂತ ಹೇಳಕತ್ತೀನಿ ರೀ ಅವರಿಗೆ. ಹೇಳ ಒಗತ್ತೆ ಹೇಳ. ಸರಿ ಓ ಮರೆಯ, ಯಾಕಂದ್ರೆ ಅಲ್ಲೇ ಸ್ವಾಮ್ಯಾರ ಅದಾರ. ನಾವು ಹಾಡಿ ಕುಣಿದಿದ್ದವ್ರು ನೋಡಿದ್ರಂದ್ರ ಮತ್ತೆ ನಮ್ಗೆ ಶಾಪಗಿನ ಕೊಟ್ಟುಗಿಟ್ರ. ಸರಿ ಸರಿ, ನಾನು ಅಪ್ಪರ ಪದಕ್ಕ ನಮಸ್ಕಾರ ಮಾಡ್ತೀನಿ. ಲೇ 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 ತಡಿಯ ಅಪ್ಪರ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡ್ರಿ ಅಪ್ಪರ. ಗಂಗವ್ವ 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 ಹಿಡ್ಕೋ, ಗಟ್ಟಿಯಂಗೆ ಹಿಡ್ಕೋ ಅಪ್ಪರ ಪದ. ಅಪ್ಪರ್ ನಿನಗೆ ಇವತ್ತು ಆಶೀರ್ವಾದ ಮಾಡು ಮಟನು ಅವ್ರ ಪಾದನ ಬಿಡಕ್ಕೆ ಹೋಗ್ಬೇಡ ನೀನು. ನಿನಗೆ ಒಂದು ಸಲ ಆಶೀರ್ವಾದ ಆತು ಅಂತೇಳಿ ಜೀವನ ಪೂರ್ತಿ ಬರೀ ಸಂತೋಷನ ನೋಡ್ತಂಗಿ ನಿನಗೆ. ನಿನ್ನ ಭಕ್ತಿಗೆ ಮೆಚ್ಚಿ ನಮ್ಮ ಲಿಂಗಯ್ಯ ಒಲಿದಿದ್ದಾನೆ. ದೌಡ ನಿನಗೊಂದು ಗಂಡು ಮಗನನ್ನು ಕರುಣಿಸಲಿ. ಓಂ ನಮ ಶಿವಾಯ. ಓಂ ಗುರುದೇವ ಕೌದಯ್ಯ ಮಹಾಸ್ವಾಮಿಗಳಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಕಲ್ಯಾಣ ಮಾಡುವ ಕರುಣಾಮಯಿ ಅಪ್ಪ ಜಗದಪ್ಪನಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಗಂಗವ್ವ ನಿನಗಿವತ್ತ ಬರೀ ಆಶೀರ್ವಾದ ಆತ್ ನೋಡವ್ವ ಇದು. ಅಲ್ರಿ ಸ್ವಾಮಿಯಾರ, ಏನಂತ ಆಶೀರ್ವಾದ ಮಾಡಿದ್ವು ಯಪ್ಪ ನೀನು? ಅಲ್ರಿ ಇನ್ನೂ ಇವಳಿಗೆ ಮದುವೆನೇ ಆಗಿಲ್ಲ, ಆಗಲೇ ಗಂಡು ಮಗು ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತೀಯಲ್ಲೋ ಯಪ್ಪ ನಿತ್ಯಾನಂದ ಸ್ವಾಮಿ. ಅಲ್ಲೋ ತಮ್ಮ, ಲಗ್ನ ಬೇಕಾರೆ ನಿನ್ನ ಜೊತೆ ಆಗಲಿ, ಆದ್ರೆ ಮಕ್ಕಳು ಮಾತ್ರ ನಮ್ಮ ಮಠಕ್ಕೆ ನಡ್ಕೊಂಡು ಪಡ್ಕೋಲಿ ಅಂದ್ಯ. ಯಾಕವಾ ಬರೋಬ್ಬರಿ ಐತಿಲ್ಲ? ಹೌದ್ರಿ ಅಪ್ಪರ, ನೀವು ಹೇಳ್ದಂಗ ಆಗಿಲ್ರಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ. ಹಂಗೇನ್ರ ಆತಂದ್ರ ನಿಮ್ಮ ಬಾಯಿಗೆ ಕಲ್ಸಕ್ರಿ ಹಾಕಿ 5 ದಿನ ಪೂಜೆ ಮಾಡ್ತೀನಿ ಅಪ್ಪರ. ಗಂಗವ್ವ, ನಮ್ಮ ಗುರುಗಳು ವಾಣಿ ಯಾವತ್ತೂ ಸುಳ್ಳಾಗುದಿಲ್ಲ ನೋಡವ್ವ. ಬಾಯಿಲಿ ಇವತ್ತು ನಿನ್ನ ಭವಿಷ್ಯ ಹೇಳ್ತೀನಿ, ಕೈ ಕೊಡು. ಹೌದ್ರಿ ಅಪ್ಪರ, ಹಂಗಾದ್ರೆ ನೋಡಿ ಹೇಳ್ರಿ ಏನೈತಿ ಅಂತ. ಏ ಮಾರಾಳ, ಹಂಗ ಕೇಳ, ಕೈ ಮಾತ್ರ ಕೊಡಕ್ ಹೋಗ್ಬೇಡ. ಹೇ ಸುಮ್ಮನಿದ್ರ, ನಿನಗೇನು ಗೊತ್ತೈತಿ? ಯಾಕಂದ್ರ ನನಗೆ ಸಿಗೋದ ಅಪ್ಪರ ಈಗ ಸಿಕ್ಕಾರ. ನನ್ನ ಭವಿಷ್ಯ ಏನೈತಿ ಅಂತ ಸ್ವಲ್ಪ ನೋಡಿ ಹೇಳ್ತಾರ. ಜರ ನಿಂದಿರ ನೋಡಿ ಹೇಳ್ರಿ ಅಪ್ಪ. ಬರೀ ನೋಡಿ ಹೇಳ್ತಾನ ಹೋಗು. ಓಂ ರಾಮ್ ಭ್ರೀಂ ಭಟ್. ಎಲ್ಲ ರೇಖಾ ಬರೋಬ್ಬರಿ ಅದಾವ. ಆದ್ರೆ ಸತಿಪತಿ ರೇಖಾ ಮಾತ್ರ ಒಂದಕ್ಕೊಂದು ಕೂಡೇ ಇಲ್ಲ. ದೌಡ ಮದ್ವೆ ಆಗುದಿಲ್ಲ, ನಿನಗ ಕಂಟಕ ಬಾಳ ಅದಾವ. ಅಪ್ಪರ ಹಂಗಾದ್ರೆ ಇದಕ್ಕೆ ಪರಿಹಾರ ಏನ್ ಹೇಳಿ ಸ್ವಲ್ಪ ನೋಡಿ ಹೇಳ್ರಿ ಅಪ್ಪರ. ಐತಲ್ಲ, ಹಳ್ಳಿಗೆ ನಮ್ಮಂತಾರ ಇರತ್ತಾರೆ. ನೀ ಒಂದು ಕೆಲಸ ಮಾಡು, ಒಂದು 5 ಅಮಾಸೆ ನಮ್ಮ ಮಠಕ್ಕೆ ಬಾ. ಕೊನೆಯ ಅಮಾಸೆ ದಿವಸ ಮಂತ್ರಿಸಿ ತಾಯ್ತ ಕಟ್ತೀನಿ, ಎಲ್ಲ ಬರೋಬ್ಬರಿ ಆಕೈತಿ. ದೌಡಿ ನಿನ್ನ ಮದುವೆನ ಆಕೈತಿ, ನಿನ್ನ ಕಂಟಕ ಪರಿಹಾರ ಆಕೈತಿ. ಬರೋ ಮುಂದೆ ಈ ಮಗನ ಬಿಟ್ಟು ಬಾ. ಆಯ್ತ್ರಿ ಅಪ್ಪರ, ನೀವು ಹೇಳ್ದಂಗ 5 ಅಮಾಸೆ ಬರ್ತೀನಿ ಅಪ್ಪರ. ನಿಮ್ಮನ್ನ ನಂಬಿನ್ರಿ, ನಾನು ಯಾವತ್ತೂ ಕೈ ಬಿಡಬೇಡ್ರಿ ಅಪ್ಪರ. ಏ ಗಂಗವ್ವ, ನೀ ಯಾಕೆ ಅನ್ಸ್ತೀವಿ? ನಾ ಅದಿಲ್ಲ, ಇಲ್ಲ ನಾ ಅದೀನಿ. ನಾ ಇರೋ ಮಟ್ಟ ನೀ ಯಾಕೆ ಅನ್ಸ್ತಿ? ಅಪ್ಪಾರು ಇದನ್ನು ಯಾವತ್ತೂ ಮರೆಯಂಗಿಲ್ಲ. ಏನು ಹೇಳ್ತೀನಿ, ಅಪ್ಪಾರು ಏಕಾಂತದಾಗಿದ್ದಾಗ ನಾನು ನಿನ್ನ ಸಲುವಾಗಿ ಸಪ್ರೇಟಾಗಿ ಹೇಳಿ ಒಂದು ಚಲೋ ತಾಯ್ತ ಮಾಡಿಸ್ಕೊಡ್ತೀನಿ. ನಿನಗೆ ಚಲೋ ತಾಯ್ತ ಮಾಡಿಸ್ಕೊಡ್ತೀನಿ. ಕೊಡೋ ಪ್ರಸಾದ ಇವ್ರಿಗೆ ಬಾಯ್ ನೀ ತರ್ಕೊಂಡಿರ್ತ ನೋಡವ. ಏ ತೋರಿ ಯಾಕೆ ಸುಮ್ಮನೆ ಓಂ ಗುರುದೇವ ಓಂ
ನಮಃ ಶಿವಾಯ. ಗುರುಗಳ ನಡ್ರಿ, ಲೋಕ ಕಲ್ಯಾಣಕ್ಕಾಗಿ ನಮ್ಮ ಮಠದ ಕಡೆ ನಮ್ಮ ಪಯಣ ಸಾಗಲಿ. ನಡ್ರಿ ಅಪ್ಪ ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏ ಮಾರಾಯ, 5ನೇ ಅಮಾಸಿ ಮರಿಬೇಡ. ಅಲ್ಲ 5 ಅಮಾಸಿ ಮರಿಬೇಡ. ಏ ಗೊತ್ತಾಯ್ತು, ಹೋಗೋ ನಿತ್ಯಾನಂದ. 5 ಅಮಾಸಿ ಮರಿಬೇಡ. ಕೊನೆ ಅಮಾಸಿ ದಿವಸ ತಾಯ್ತಾ. ಸರಿ, ಕೊನೆ ಅಮಾಸಿ ದಿವಸ ತಾಯ್ತಾ. ಹೋಗೋ ಹೋಗ. 5ನೇ ಅಮಾಸಿ ಮರಿಬೇಡ. ಓಕೆ ಇಲ್ಲೋ. ಆಯ್ತ್ರಿ ಅಪ್ಪ ಇಟ್ಟು ಹೇಳಿರಿ ಅಂದ್ರೆ ಅಲ್ಲ ಬರಂಗಿಲ್ಲ. ಇಂಥ ಸ್ವಾಮಿಗಳು ಹೆಚ್ಚಾಗಿ ಮಠಕ್ಕೆ ಸದ್ಯಕ್ಕೆ ಹೋಗಲ್ರಿ. ಹೆಂಗ್ಸರಿಗೆ ಮಠಕ್ಕೆ ಸದ್ಯಕ್ಕೆ ಹೋಗಲ್ರ, ಹಂಚಿ ಬಿಟ್ಟಾರ. ನೋಡ್ ಗಂಗು, ನೀನ ನೋಡ ಎಲ್ಲಿ ಸಿಕ್ಕಲ್ಲಿ ಬರ್ತಾಳ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ. ಆದ್ರ ಕೈ ಮಾತ್ರ ಕೊಡಕ್ ಹೋಗ್ಬೇಡ. ನೀ ಕೈ ಕೊಟ್ಟಿ ನನ್ನ ಎದಿ ಡಬಲ್ ಡಬಲ್ ಅಂತೈತಿ. ಏ ಯಾಕೋ ಮಾರ್ಯ, ಅಲ್ಲ ಅಪ್ಪರ್ ಏನ್ ಮಾಡ್ರಿ ಅಂತ ಈ ನಮನಿ ಮಾತಾಡಕತ್ತಿ. ಅಪ್ಪರ್ ನನಗೆ ಆಶೀರ್ವಾದ ಮಾಡಿ 5 ಅಮಾವಾಸ್ಯೆ ಬಾ, ನಿನಗ ಚಲೋ ತಾಯ್ತ ಮಂತ್ರಿಸ್ಕೊಡ್ತೀನಿ ಅಂತ ಹೇಳ್ಯಾರ ಅಪ್ಪರು. ಹೌದೇವ, ಹೌದೌದು. ಅಲ್ಲ ಹೌದು. ಅವರು ಯಾವ ಹೊತ್ನ್ಯಾಗ ಹೆಂಗಿರ್ತಾರೋ ಹೆಂಗಿಲ್ಲೋ ಒಂದು ಗೊತ್ತಾಗದಂಗಾಗೈತಿ. ನಿನಗೆ ಹೇಳ್ತೀನಿ ನೋಡಿಲಿ, ದಾರ್ಯಾಗ ಬರ್ತಾರಲ್ಲ ನಮಸ್ಕಾರ ಮಾಡು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ನಮಸ್ಕಾರ ಮಾಡು. ಆದ್ರೆ ಅವ್ರ ಮಟ್ಟಕ್ಕೆ ಮಾತ್ರ ನೀ ಹೋಗಬೇಡ ಅಂದ್ರೆ, ಒಬ್ಬಕ್ಕೆ ಹೋಗಬೇಡ ಅಂದ್ರೆ ಹೋಗಬೇಡ. ಏ ಮಾರಯ್ಯ, ಅಲ್ಲ ಕಾವಿ ಹಾಕಿದ ಅಪ್ಪರಿಗೆ ಏನ್ರ ಅಂದ್ರ ನಿನಗ ಪಾಪ ಬರ್ತೈತಿ. ಬಾ ಮಾರಯ್ಯ ಹೋಗೋಣ ಬಾ. ಬರ್ಲಿ ಹೇಳ್ದ. ಏ ಹಳ್ದವ್ವ, ನೀನೇ ನಮ್ಮನ್ನು ಕಾಪಾಡಬೇಕವ್ವ ತಾಯಿ. ಬಾ ಅಪ್ಪ ಹೋಗೋಣ. ಹಂಗಾದ್ರ ಹೋಗೋಣ ಬಾ ಬಾ ಹೋಗೋಣ. ಹಾ ನಡಿ, ನೋಡಿ ಡ್ಯಾನ್ಸ್. ಹೋಗುದ್ರಾಗ ನಾನು ಒಂದು ಎಬ್ಬಿಸ್ತೆ ಹಾ ಎಬ್ಬಿಸ್ಲೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೈತನ್ಯವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಬಾತೇನು. ಅಕ್ಕನ ಮಗಳ ಕಾಸ ಪ್ರೀತಿಯಾಗ ಮಾಡಲು ಮೋಸ, ಮಾಡಿದ ಮೋಸ ಮರ್ಲ್ಯಾಂಗೋ ದೋಸ. ಅಕ್ಕನ ಮಗಳ ಕಾಸ ಪ್ರೀತಿಯಾಗ ಮಾಡಲು ಮೋಸ, ಮಾಡಿದ ಮಾತ ಮೊಡ್ಲೆಂಗೋ ದೋಸ. ಮೈನಿರ್ದಲ್ಲ 1 ವರ್ಷ, ಉಳಿಯಾಗಿಲ್ಲ ಈ ವರ್ಷ, ಆಗಿಲಿಲ್ಲ ಕಳಿಲ್ಯಾಂಗೋ ದೋಸ. ಆಕೆ ಇಲ್ಲ ದೂರ ಕಳಿಲ್ಯಾಂಗೋ ದೋಸ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ, ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ. ಕಲಸಿಡಿ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಳ ನಂಗ ಮಾಟ, ಕಲಸಿಡಿ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಳ ನಂಗ ಮಾಟ. ನೀರ ಬುದಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಹೌದು. ನೀರ ಬುದಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಕೊಂಡಾಕಿ ಪಾದಳಲ್ಲೋ ಬಲು ದೂರ, ನಾ ಬಾಳ ಹಚ್ಕೊಂಡಾಕಿ ಪಾದಳಲ್ಲೋ ಬಲು ದೂರ. ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ತೊಡತಿದ್ದೆ. ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ತೊಡತಿದ್ದೆ. ಲವ್ವರ್ಸ ತಾಣಂಗಾದ ಗುಂಗಿನ ಸಿಕ್ಕಂಗ ಚಾನ್ಸ ಹೊಡಿತಿದ್ದೆ. ಲವ್ವರ್ಸ ತಾಣಂಗಾದ ಗುಂಗಿನ ಸಿಕ್ಕಂಗ ಚಾನ್ಸ ಹೊಡಿತಿದ್ದೆ. ನೀರ ಬುದ ಊರ ಜಾತ್ರೆಗೆ ಬಾರ ಗೆಳತಿ ಕರ್ಕೊಂಡ, ಹಿಂದಿಂದ ಬರ್ತೀನಿ ನಮ್ಮ ದೋಸ್ತನ ಗಾಡಿ ಹಿಡ್ಕೊಂಡ. ನಾ ಕೊಡಿಸಿದ ಲಂಗ ಗೌಣಿನೇ ಉಟ್ಕೊಂಡ, ನಾ ಕೊಡಿಸಿದ ಲಂಗ ಗೌಣಿನೇ ಉಟ್ಕೊಂಡ. ದಿನ ಬೆತ್ತನ ಕೈಗೆ ಮೇರೆ ಮೇರೆ ಮೆಂತು ಮರದಗೆ ಹಚ್ಕೊಂಡ. ಊರ ಜಾತ್ರೆಗೆ ಬಾರ ಗೆಳತಿ ಕರ್ಕೊಂಡ, ಹಿಂದಿಂದ ಬರತನ ನಮ್ಮ ದೋಸ್ತನ ಗಾಡಿ ಹಿಡ್ಕೊಂಡ. ಬಾ ಮಾವ, ನಮ್ಮಪ್ಪ ಬರೋ ಹೊತ್ತಾತ ಬಾಯಿ ಇಲ್ಲೇ ಬರ್ತಾನ. ನಡಿ, ನಡಿ.
ಶರಣಪ್ಪ, ಯಾಕ್ರಿ ಅಪ್ಪರ? ಇನ್ನೂ ಬರಲಿಲ್ಲವೇನೋ ನಮ್ಮ ಭೈರವ? ಭೈರವ ಅಪ್ಪರ ಬಂದನ್ರಿ. ಭೈರವ ಬಂದ, ಭೈರವ ಬಂದ, ಭೈರವ ಬಂದ. ಬಂದೇನ್ರಿ ಅಪ್ಪ. ನೀವು ಕರಿಯಾಕ ಕಳಿಸಿದ ಸುದ್ದಿ ನನ್ನ ಕಿವಿಗೆ ಬಿದ್ದ ಕೂಡಲೇ ಓಡೋಡಿ ಬಂದು ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದೆನ್ರಿ ಅಪ್ಪ. ಮೆಚ್ಚಿದೆ ನಿನ್ನ ಸ್ವಾಮಿ ನಿಷ್ಠಿಗೆ, ಇದ್ದರೆ ನಿನ್ನಂತ ಬಲಗೈ ಬಂಟನಿರಬೇಕು. ಯಪ್ಪ, ನಿಮ್ಮ ಪಾಲಿಗೆ ನಾನು ಪ್ರೀತಿಯ ಭೈರವ, ನಿಮ್ಮ ವೈರಿಗಳ ಪಾಲಿಗೆ ಕಾಲ ಭೈರವ. ಹೇಳ್ರಿ, ನನ್ನಿಂದ ನಿಮಗೆ ಏನಾಗಬೇಕಿತ್ತು? ಭೈರ, ನನಗೆ ಆಗಬಾರದ ಅಪಮಾನವಾಗಿದೆ, ಮನಸ್ಸಿಗೆ ಮಾಯದ ಗಾಯವಾಗಿದೆ. ನಿಮಗೆ ಅಪಮಾನವಾಯಿತೆ? ಯಾರಿಂದ ಆಯ್ತು ಹೇಳ್ರಪ್ಪ. ಹೆಣ್ಣಿನಿಂದ ಆಗಿದ್ದರೆ ಹೊತ್ತುಕೊಂಡು ಬರುತ್ತೇನೆ, ಗಂಡು ಆಗಿದ್ದರೆ ಕಡೆದು ತುಂಡು ಮಾಡಿ ಹದ್ದು ಕಾಗೆಗಳಿಗೆ ಹಂಚಿ ಬಿಡುತ್ತೇನೆ. ನಿಮಗೆ ಅಪಮಾನ ಮಾಡಿದವ ಈ ಭೂಮಿಯ ಮೇಲೆ ಬದುಕಿರಬಾರದಪ್ಪ, ಬದುಕಿರಬಾರದು. ಆ ಶಿವಣ್ಣನ ತಮ್ಮ ಆನಂದ ನನಗೆ ಹೆದರಲಿಲ್ಲ, ಗೌರವ ಕೊಡಲಿಲ್ಲ. ಬಾಯಿಗೆ ಬಂದಂತೆ ಮಾತನಾಡಿ ನನ್ನನ್ನು ನಿಂದಿಸಿದ, ಹಂಗಿಸಿದ. ಹೌದು, ಇಲ್ಲಿವರೆಗೂ ಸಾಹುಕಾರಿಗೆ ಎದುರು ನಿಂತು ಯಾರೂ ಮಾತಾಡಿದ್ದಿಲ್ಲ. ಆ ಆನಂದಪ್ಪ ಬಾಯಿಗೆ ಬಂದಂಗೆ ಮಾತಾಡಿ ನನಗೂ ಒಂದು ಏಟ ಬರ್ದು ಹೋದ್ನೋ ಮಾರಯ್ಯ ಭೈರವ. ಆನಂದ ನಿಮಗೆ ಬಾಯಿಗೆ ಬಂದಂಗ ಬೈದು ಅಪಮಾನ ಮಾಡಿದ್ದಾನೆ. ಅನ್ಯರ, ನೀವು ಒಪ್ಪಿಗೆಯನ್ನು ಕೊಟ್ಟರೆ ಅವನ ರುಂಡವನ್ನು ಕಡೆದು ತಂದು ನಿಮ್ಮ ಮುಂದೆ ಇಡುತ್ತೇನೆ. ಭೈರ, ಅವನ ರುಂಡವನ್ನು ಕಡಿದರೆ ನನ್ನ ಮನಸ್ಸಿನಲ್ಲಿ ಹಚ್ಚಿ ಉರಿಯುತ್ತಿರುವ ಬೆಂಕಿ ಆರುವುದಿಲ್ಲ, ನನ್ನ ಮನಸ್ಸಿಗಾದ ಗಾಯ ಮಾಯುವುದಿಲ್ಲ. ನಿತ್ಯ ಅವನಿಗೆ ನಾನಾ ರೀತಿಯ ಕಷ್ಟ ಕೊಟ್ಟು ಚಿತ್ರಹಿಂಸೆ ನೀಡಿ ಅವರು ನಿತ್ಯ ಅಳುತ್ತಾ ಬದುಕುವುದನ್ನು ಕಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಆಗ ಈ ರುದ್ರಪ್ಪ ಗೌಡನ ರೌದ್ರತೆ ಸಮಾಧಾನವಾಗುವುದು. ಅಂದ್ರೆ ನಮ್ಮ ಸಾಹುಕಾರಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗತ್ರಿ. ಇನ್ನು ಮುಂದೆ ನಮ್ಮ ಸಾಹುಕಾರಿಗೆ ಯಾರು ಹೆದರಿ ಊರನ್ನಾರು ಅಂಜಂಗಾಗಬೇಕಪ್ಪ ಭೈರವ, ಅಂಜಂಗಾಗಬೇಕ. ನೀವು ಹೆಂಗಂತೀರಿ ಹಂಗೆಪ್ಪ. ನೀವು ಕಾಲಿಲೆ ತೋರಿಸಿದ್ದನ್ನ ಕೈಲೇ ಮಾಡಿ ಬದುಕುವ ನಾವು, ನೀವು ಏನು ಮಾಡಂತೀರಿ ಅದನ್ನೇ ಮಾಡ್ತೀನಿ ಹೇಳ್ರಿ. ಭೈರ, ಮೊದಲು ಸೆರೆ ಕುಡಿ. ಹಾ ಶರಣಪ್ಪ, ನಮ್ಮ ಭೈರ ಬಂದ ಖುಷಿಗೆ ಪಾರ್ಟಿ ಏರ್ಪಾಡು ಮಾಡು. ಆಯ್ತ್ರಿ ಅಪ್ಪರ, ಎಲ್ಲ ಸಿದ್ಧವಾಗಿದೆ. ಆಯ್ತು. ಭೈರಪ್ಪ, ಇನ್ನ ಸಾಕು ಬೇಕಪ್ಪ. ಬಾ ಬಾ. ಕೊಡ್ರಪ್ಪ, ಕಂಠ ಪೂರ್ತಿ ಕುಡಿಯದೆ ಬಹಳ ದಿವಸವಾಗಿದೆ. ಎಂದೆಂದಿಗೂ ನಿಮ್ಮ ಮನೆಯ ಮಗನಿಗಿಂತಲೂ ಹೆಚ್ಚಾಗಿ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಚಿಂತೆ ಮಾಡಬೇಡ್ರಿ. ಧನ್ಯರ, ನೀವು ನಮ್ಮ ಪಾಲಿಗೆ ದೇವರಿದ್ದಂಗ, ದಾನ ಶೂರ ಕರ್ಣ ಇದ್ದಂಗ. ನಿಮಗೆ ಅಡ್ಡ ಆದವನನ್ನು ಕಡೆದು ಬಿಡುತ್ತೇನೆ. ನಿಮಗೆ ಎದುರು ಮಾತನಾಡಿದ ನಾಲಿಗೆಯನ್ನು ಸಿಳ್ಳಿ ಬಿಡುತ್ತೇನೆ. ನೀವು ಮನಸ್ಸು ಮಾಡಿದ ಹೆಣ್ಣನ್ನು ಹೊತ್ತುಕೊಂಡು ಬಂದು ನಿಮ್ಮ ಮಂಚಕ್ಕೆ ಹಾಕುತ್ತೇನೆ. ಹೇಳ್ರಿ, ಏನು ಮಾಡಲಿ? ಭೈರ, ಯಪ್ಪ, ಆ ಶಿವಣ್ಣನ ಹೊಲದಲ್ಲಿ ಬೆಳೆದು ನಿಂತ ಬಿಳಿ ಜೋಳದ ತೆನಿನ ಕೊಂಡಾಡಿಕೊಂಡು ಬಂದು ಅವರ ಬಾಯಿಗೆ ಮಣ್ಣು ಹಾಕಬೇಕು, ಹೌದಲ್ರಿ? ಹೌದು. ಹಾಳಾದ ಹೊಲ ಕಂಡು
ಅವರೆಲ್ಲರೂ ಕಣ್ಣೀರು ಸುರಿಸಬೇಕು. ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಬೀದಿ ಬೀದಿ ಅಲಿಯಬೇಕು. ಅವರ ಕಷ್ಟ ಕಂಡು ನನ್ನ ಮನಸ್ಸು ಸಂತಸ ಪಡಬೇಕು. ಆಯಿತು ಯಪ್ಪ, ನೀವು ಇಷ್ಟು ಹೇಳಿದ ಮೇಲೆ ಅವರ ತುಂಬಿದ ಹೊಲ ಹಾಳಾದಂಗ 10 ಮಂದಿ ಹುಡುಗರನ್ನು ಕರೆದುಕೊಂಡು ಎಣೆಯನ್ನು ಮುರಿದು ರಾಶಿಯನ್ನು ಮಾಡಿ ನಿಮ್ಮ ಮುಂದೆ ಹಾಕುತ್ತೇನೆ. ನನ್ನ ಕೆಲಸಕ್ಕೆ ಯಾರಾದರೂ ಅಡ್ಡ ಬಂದರೆ ಅದೇ ಹೊಲದಲ್ಲಿ ಗಿಡಕ್ಕೆ ಕಟ್ಟಿ ಕತೆ ಮುಗಿಸಿ ಬರುತ್ತೇನೆ. ಬೈರ, ನೀನು ಮಾಡುವ ಕೆಲಸವನ್ನು ನಾನು ಕಣ್ಣಾರೆ ಕಾಣಬೇಕಾಗಿದೆ. ಆ ಸಮಯದಲ್ಲಿ ಅಡ್ಡ ಬಂದವರನ್ನು ಚಿತ್ರಹಿಂಸೆ ನೀಡಿ ಕಾಡಬೇಕಾಗಿದೆ. ಆದಷ್ಟು ಬೇಗ ನಿನ್ನ ಕಾರ್ಯವನ್ನು ಪ್ರಾರಂಭಿಸು, ನಾವು ಅಲ್ಲಿಗೆ ಬರುತ್ತೇವೆ. ಆಯ್ತಪ್ಪ, ನೀವು ನಮ್ಮ ಕಣ್ಣೆದುರಿಗೆ ಇದ್ದರೆ ಮತ್ತಷ್ಟು ಹುರುಪು ಬರುತ್ತೆ. ನಾನು ಹೋಗಿ ಬರುತ್ತೇನೆ. ನಮಸ್ಕಾರ. ಆಯ್ತು, ನೀನು ನಡೆ. ಶರಣಪ್ಪ, ಅವರ ಬರಿದಾದ ಹೊಲ ಮನಿ ಕಂಡು ಅಣ್ಣ ತಮ್ಮಂದಿರು ಅಗಲಿಸಿ ಕೂಡಿ ಬದುಕುತ್ತಿರುವ ಅವರೆಲ್ಲರೂ ದಾಯಾದಿಗಳಾಗಿ ಬಡಿದಾಡಿಕೊಂಡು ದಿಕ್ಕ ಪಾಲಾಗಬೇಕು. ಅಂದಾಗಲೇ ಈ ರುದ್ರಪ್ಪ ಸಾಹುಕಾರನ ಮನಸ್ಸಿಗೆ ನೆಮ್ಮದಿ. ಅಪ್ಪರ, ನೀವು ತಿಳ್ಕೊಂಡಷ್ಟು ಕೆಲಸ ಸುಲಭಿಲ್ರಿ. ಯಾಕಂದ್ರ ನಿಮ್ಮಿಂದ ಅವಮಾನ ಆದ ದಿನಾನ ತನ್ನ ಮೈದರನನ್ನ ಕಂಡ ಕೊನೆ ತನಕ ಒಂದಾಗಿ ಬಾಳತೀವಿ ಅಂತೇಳಿ ಶಿವನ ಸಾಕ್ಷಿಯಾಗಿ ಹೇಳ್ರಿ ಆ ಗೌರಮ್ಮ ತಾಯಿ. ತನ್ನ ಮನೆ ಅವಮಾನ ಆದ ಹೋದ ದಿನನ ತನ್ನ ಮೈದರನ್ನ ಕಂಡು ಕೊನೆ ತನಕ ಒಂದಾಗಿ ಕೂಡಿ ಬಾಳ್ತೀವಿ ಅಂತೇಳಿ ಶಿವನ ಸಾಕ್ಷಿಯಾಗಿ ಹೇಳ್ಯಾಡ್ರಿ ಆ ಗೌರಮ್ಮ. ತಮ್ಮ ಮನೆತನವನ್ನು ಶ್ರೀಮಂತ ಮನೆತನ ಆಗೋಂಗೆ ಮಾಡೇ ತೀರ್ತಂತ ಹಠ ತೊಟ್ಟು ನಿಂತಾಳ ಆ ಗೌರಮ್ಮ. ಅತ್ತಿಗೆ ಕೇಳಿದ್ರು ರುಂಡ ತೆಗೆದು ತನ್ನ ಪಾದಕ್ಕಿಡುವಂಥ ಮೈದನ್ಗಳು ಅದಾರ್ರಿ. ಅಪ್ಪರ, ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಅಪ್ಪರ, ನೀವು ಎಲ್ಲೇ ಬೆಂಗಳೂರಿಗೆ ಹೋಗ್ಬೇಕಂತ ಮಾಡಿದ್ರಲ್ಲ, ನಡ್ರಿ, ಟ್ರೈನ್ ಐತಿ, ನಿಮ್ಮನ್ನು ಹತ್ತಿಸಿ ಬರ್ತೀನಿ. ಆಯ್ತು, ನಡೆ. ಆಯ್ತು, ನಿಮ್ಮ ಲಗೇಜ್ ತೊಗೊಂಬರ್ತೀನಿ ನಡ್ರಿ ಅಪ್ಪರ. ಬಡ ಬಡ ತೆನೆ ಮುರಿದು ಹೊತ್ತಾಕ್ರಲಿ. ಹೊತ್ತು ಮುಳುಗುದ್ರಾಗ ಒಂದು ತೆನೆ ಉಳಿಬಾರದು ಈ ಹೊಲದಾಗ. ನಿಲ್ಲಿಸಿರೋ ಕೆಲಸನ ಹಾಡು ಹಗಲಿ ಹೊಲದಲ್ಲಿ ತೆನೆ ಕೊಯ್ಬೇಕಾದ್ರೆ ಎಷ್ಟೋ ಧೈರ್ಯ ನಿಮಗೆ? ಯಾರು ನೀವು? ಯಾರು ಅಂತ ಕೇಳಕ್ಕ ನೀ ಯಾರ್ಲಿ? ನಾನು ಈ ಹೊಲದ ಮಾಲೀಕ, ಬೆವರು ಸುರಿಸಿ ಉತ್ತಿ ಬಿತ್ತಿ ಬೆಳೆದ ರೈತ. ಆದರೇನಾತು, ಬಿತ್ತಿದವ ನೀನಾಗಿರಬಹುದು, ಉಣ್ಣಕ್ಕ ನಾವು ಅದೀವಿ. ಇದು ನಮ್ಮ ಪಾಲಿನ ಅನ್ನ. ನಾನು ಯಾರು ಅನ್ನೋದನ್ನು ಸರಿಯಾಗಿ ನೋಡಿ ಮಾತನಾಡು. ಓಹೋ, ಬೈರ, ನಿನಗೇನು ಅನ್ಯಾಯ ಮಾಡಿರುವೆ ಎಂದು ನಮ್ಮ ಹೊಲದ ಬೆಳೆಯನ್ನು ಹಾಳು ಮಾಡುತ್ತಿರುವೆ? ಯಾಕೆ ಈ ರೀತಿ ನಮ್ಮ ಮೇಲೆ ದ್ವೇಷ ಸಾಧಿಸುತ್ತಿರುವೆ? ಹೇಳು ಬೈರ, ಹೇಳು. ನೀನು ಅನ್ಯಾಯ ಮಾಡಿದ್ದು ನನಗಲ್ಲ, ನನ್ನ ದನಿಗೆ. ನಿನ್ನಿಂದ ನನ್ನ ದನಿಗೆ ಯಾವತ್ತು ಅಪಮಾನವಾಯಿತು ಆವತ್ತೇ ನಿನ್ನ ಮೇಲೆ ನನ್ನ ಮನಸ್ಸು ಸೇಡಿ ತೀರಿಸಲು ನಿರ್ಧಾರ ಮಾಡಿತು. ಅಂದರೆ ನಿನ್ನ ಸಾಹುಕಾರನಿಗೆ ಅಪಮಾನ ಮಾಡಿದೆನೆಂದು ನಮ್ಮ ಮನೆತನವನ್ನೇ ಮುರಿಯುತ್ತಿರುವೆಯ? ತಪ್ಪು ಯಾರೆಂದು ವಿಚಾರಿಸದೆ ಹೆಂಡ ಹಣಕ್ಕಾಗಿ ದುಷ್ಟ ಧನವಂತರ ಕೈಗೊಂಬೆಯಾಗಿ ಬಡವರ ಬದುಕಿಗೆ ಬೆಂಕಿ ಹಚ್ಚುವ ನಿನಗೆ ಅವರ ಬಿಸಿ ಉಸಿಲಿನ ಶಾಖ ನಿನ್ನನ್ನು ಸುಡದೆ ಬೀಡಲಾರದು. ನೆನಪನ್ನಿಟ್ಟಿಕೋ. ಮುಚ್ಚು ಬಾಯೆ, ನಾನು ಭೈರವ. ನನಗೆ ಎದುರಾದವನ ಬದುಕನ್ನೇ ಬರೆದು ಮಾಡಿ ಕಾಡುವ ಕಾಲ ಭೈರವ. ಇನ್ನೊಂದು ಸಾರಿ ನನ್ನನ್ನು ನಿಂದಿಸಿದೆ ಆದರೆ ನಾಲಿಗೆಯನ್ನು ಸಿಳ್ಳಿ ಬಿಡುತ್ತೇನೆ, ನೆನಪಿರಲಿ. ನೀನ್ಯಾರಾದರೆ ನನಗೇನು? ಧರ್ಮವನ್ನು ಬಿಟ್ಟವರು ಬದುಕಿಲ್ಲ ಈ ಜಗದಲ್ಲಿ. ದುಷ್ಟ ಕಂಸ ಜರಾಸಂದರೆ ಮಣ್ಣು ಮುಕ್ಕಿದರು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ.
ಧರ್ಮವಂತರ ಮನೆತನದಲ್ಲಿ ಜನಿಸಿದ ಈ ಗಂಡು ನಿಮ್ಮಂತವರ ಪಾಲಿಗೆ ಬೆಂಕಿಯ ಚೆಂಡು. ಈಗಲೇ ಈ ಬಲ ಬಿಟ್ಟು ಹೊರ ಹೋಗಿ ಬದುಕಿದರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಒಂದು ವೇಳೆ ಬಂದರೆ ಅಂತವರ ರುಂಡವನ್ನು ಕಡಿಯಲು ಸದಾ ಸಿದ್ಧವಿದೆ ಈ ನನ್ನ ಕೊಡಲಿ. ಕೈಯಲ್ಲಿ ಕೊಡಲಿ ಹಿಡಿದ ಕೂಡಲೇ ನೀನು ಮಾಸೂರನಾದೆಯ. ಬಿಲ್ಲು ಬಾಣವನ್ನು ಹಿಡಿದುಕೊಂಡು ವೈರಿಗಳನ್ನು ಕೊಲ್ಲುತ್ತೇನೆಂದು ಹಾರಾಡುತ್ತಿದ್ದಾನೆ ನಿನ್ನಂತೆಯ ಉತ್ತರ ಭೂಪನು. ಭೈರವ, ಕೆಣಕುತ್ತಿರುವೆಯಾ ನನ್ನನ್ನು? ನಿನ್ನ ರುಂಡವನ್ನು ಕತ್ತರಿಸದೇ ಬಿಡಲಾರೆದು. ಅವನ ರುಂಡ ಅಲ್ಲಲೇ ಹಾರುವುದು ನಿನ್ನ ರುಂಡ. ಯಾರು? ಓ, ಸಾವುಕಾರ ರುದ್ರಪ್ಪ. ಥು, ಪಾಪಿ, ನಮ್ಮ ಮೇಲೆ ಹಗೆ ಸಾಧಿಸಲು ನೀನು ಇಷ್ಟೊಂದು ಕೀಳು ಮಟ್ಟಕ್ಕಿಳಿದೆಯಾ ನಾಯಿ? ಭೈರ, ಕಟ್ಟು ಅವನ ಕೈಗಳನ್ನು. ನಾಯಿ ಎಂದು ಸಂಬೋಧಿಸುವ ಅವನ ಜೀವನ ಹಿಂದೆ ಮುಗಿಸಿ ಬಿಡೋಣ. ಮಾತು ಮಾತಿಗೆ ನನ್ನನ್ನು ನಿಂದಿಸುವ ಅವನ ಜೀವನ ಜ್ಯೋತಿ ಹಿಂದೆ ನಂದಿ ಹೋಗಲಿ. ಯಾರೋ ಚಾಟಿನ ಸಾಹುಕಾರ, ಬಡವರನ್ನು ತುಳಿದು ಬದುಕಿಲ್ಲ ಈ ಜಗದಲ್ಲಿ. ಬಡವರು ಸಿಟ್ಟಿ ಗೆದ್ದರೆ ಸುಟ್ಟು ಹೋಗುವೇಡಿ ಕ್ಷಣಾರ್ಧದಲ್ಲಿ. ನಿಮ್ಮಂತ ದರಿದ್ರರನ್ನು ಸುಡುವುದಕ್ಕಾಗೇ ನಾನು ಸಿದ್ಧನಾಗಿದ್ದೇನೆ. ಅಹಂಕಾರದಿಂದ ನನಗೆ ಎದುರಾಗಿ ಸಾಯದೆ ಜೀವದಾನ ಮಾಡುತ್ತೇನೆ. ಎಲ್ಲಿಯಾದರೂ ಬದುಕಿಕೋ ಹೋಗು. ಇಲ್ಲದಿದ್ದರೆ ಹಿಂದೆ ನಿನ್ನ ಕಥೆಯನ್ನು ಮುಗಿಸಿಬಿಡುತ್ತೇನೆ. ರುದ್ರಪ್ಪ, ಹೇಡಿಯಂತೆ ಹೆದರಿ ನಾನು ಬದುಕಲಾರೆ. ಅನ್ಯಾಯ ಅಧರ್ಮದಿಂದ ಬದುಕುತ್ತಿರುವ ನಿನಗೆ ನಿನ್ನನ್ನು ನನ್ನ ಸೇಡಿನಿಂದ ಸುಡದೆ ಬಿಡಲಾರೆನು. ಅದು ಹೇಗೆ ಬದುಕುತ್ತೀಯೋ ನಾನು ನೋಡುತ್ತೇನೆ. ನನ್ನನ್ನು ಎದುರು ಹಾಕಿಕೊಂಡು ನೀನು ಜೀವನ ಮಾಡುವುದೇ ಕಷ್ಟ. ಯಾಕೆ ಯಾಕೆ ನನ್ನ ಮೈದುನನ್ನು ಈ ರೀತಿ ಕಟ್ಟಿಯಾಗಿ ಹೊಡಿತಾ ಇದ್ದೀರಾ? ನಿಮಗೇನು ಬೇಕು? ಈ ಹಾಳಾದ ಬೆಳೆಗಳು ತಾನೇ, ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಆದ್ರೆ ನನ್ನ ಮೈದುನನ್ನು ಮಾತ್ರ ಹೊಡೆಯಬೇಡಿ. ಬಂದೆಯಾ ಹೆಣ್ಣೆ ಬಾ. ಇಂದು ನೀನು ಬರುವೆ ಎಂದು ನಾನು ಭಾವಿಸಿದ್ದೆ. ಸೊಕ್ಕಿನಿಂದ ಹಾರಾಡಿದ ನಿನ್ನ ಮೈದುನ ಹೇಡಿಯಂತೆ ಹೇಗೆ ನಿಂತಿದ್ದಾನೆ ನೋಡು. ರುದ್ರಪ್ಪ, ನೀನು ಇಂಥ ನೀಚ ಕೆಲಸ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ಮಾಡಬಲ್ಲೆ, ಮಾಡಿಸಬಲ್ಲೆ ಹೆಣ್ಣೆ, ನಿನ್ನನ್ನಿಂದು ನಾ ಬಿಡಲಾರೆ. ನಾವೇನು ನಿನಗೆ ಅನ್ಯಾಯ ಮಾಡಿದ್ದೇವೆ? ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ನಿನಗೆ ಕರುಣೆ ಇಲ್ಲವೇ? ಅಥವಾ ನೀನು ಮನುಷ್ಯನಲ್ಲವೇ? ನಾವು ಮಾಡಿರೋ ತಪ್ಪಾದ್ರೂ ಏನು ಹೇಳು. ಸೇಡು 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 ಸೇಡಿಗಾಗಿಯೇ ನಡೆಯಿತು ದ್ರೌಪದಿಯ ವಸ್ತ್ರಾಭರಣ. ಸೇಡಿಗಾಗಿಯೇ ನಡೆಯಿತು ಸೀತೆಯ ಅಪಹರಣ. ಅದೇ ಸೇಡಿಗಾಗಿ ನಡೆಯುತ್ತದೆ ಇಂದು ನಿನ್ನ ಮಾನಹರಣ. ಅಂದು ಈ ನಿನ್ನ ಮೈದುನಿನಿಂದ ಅವಮಾನಗೊಂಡೆ, ನಿನ್ನನ್ನು ಮೋಹಿಸಿ ನಿರಾಶೆಗೊಂಡೆ. ಅಂದು ಆ ಅಪಮಾನಕ್ಕೆ ಇಂದು ಈ ಸೇಡು
ತೀರಿಸಿಕೊಳ್ಳುವೆ. ಇಂದು ಹಾಡು ಹಗಲೇ ನಿನ್ನ ಮಗನಂತಿರುವ ನಿನ್ನ ಮೈದುನನ ಕಣ್ಣೆದುರಿಲೇ ನಿನ್ನ ಮಾನಹರಣ. ಬೇಡ ರುದ್ರಪ್ಪ, ಬೇಡ. ನೋಡು, ದುಡುಕಿ ಕೆಡಕು ಮಾಡ್ಕೋಬೇಡ. ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ಅವತ್ತು ದೇವಸ್ಥಾನದಲ್ಲಿ ಹಿಡಿದಿರೋ ಆಯುಧವನ್ನಿಂದ ನಿನ್ನನ್ನು ಸರಿಯಾಗಿ ಶಿಕ್ಷೆ ಕೊಡ್ತಾ ಇದ್ದೆ. ಇವತ್ತು ನನ್ನ ಹತ್ರ ಆಯುಧ ಇಲ್ಲ ಅಂದ್ರೂ ಕೂಡ ನಾನು ನನ್ನ ಶಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ. ಆ ಶಿವಕರ್ಣ ಶಕ್ತಿ ನನ್ನಲ್ಲಿದೆ ಅಂತ ತಿಳಿದುಕೊಂಡು ನಿನ್ನ ಜೊತೆ ಹೋರಾಡಿ ನಾನು ಜೈಶಾಲಿ. ಅಂತ ಧೀರೋದಾತೆ ಹೆಣ್ಣೆ ನೀನು. ಹಾಗಾದರೆ ಈ ಕ್ಷಣದಲ್ಲೇ ನಿನ್ನನ್ನು ಅಪ್ಪಿತೃಪ್ತಿಪಟ್ಟು ನನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳುತ್ತೇನೆ. ಆ ಶಕ್ತಿ ನಿನ್ನಲ್ಲಿದ್ದರೆ ಉಳಿಸಿಕೋ ಈ ನಿನ್ನ ಶೀಲವನ್ನು. ನೀನು ಒಬ್ಬ ಗಂಡಸೇನು? ಹೆಣ್ಣಿನ ಮುಂದೆ ಪುಂಡಾಟಿಕೆಯಿಂದ ಪೌರುಷದಿಂದ ಮಾತಾಡೋ ನೀನು ನಿಜವಾಗ್ಲೂ ಧೀರನ ಆಗಿದ್ರೆ ಗಟ್ಟಿರೋ ನನ್ನ ಮೈದುನ ಕೈಗಳನ್ನು ಬಿಚ್ಚಿ ಅವನೊಂದಿಗೆ ಹೋರಾಡಿ ಶೂರನೆನಿಸ್ಕೋ. ಇಲ್ಲವಾದ್ರೆ ನೀನೊಬ್ಬ ಷಂಡನ ಮಗ ಅಂತ ಒಪ್ಕೋ. ಹುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಹೊಚ್ಚಿನ ಮಾತುಗಳನ್ನಾಡಿ ನನ್ನನ್ನು ಅಂತ್ಯ ಹಾಡಬೇಕೆಂದಿರುವೆಯಾ? ನಿನ್ನ ಮಾತಿಗೆ ನಾ ಮರುಳಾಗೆನು. ನಿನ್ನನ್ನು ತೃಪ್ತಿ ಪಡುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆ ಹೆಣ್ಣೆ, ರುದ್ರ, ಹೇಳಿ ನನ್ನ ಮಗನೇ, ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಬೇಕಾದಷ್ಟು ಹೊಡೆ. ಅದಕ್ಕೂ ನಿನ್ನ ಮನಸ್ಸು ತೃಪ್ತಿಯಾಗಿದ್ದರೆ ನನ್ನನ್ನು ಈಗಲೇ ಕೊಂದು ಬಿಡು. ಆದರೆ ನನ್ನ ಅವ್ವನ ತಂಟೆಗೆ ಹೋದರೆ ಹೇಳಿ, ನಾನು ಹೇಳಿಯೇ? ಲೇ, ಅತ್ತೆ ಮೈದುನರಿಬ್ಬರು ಚುಚ್ಚು ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿಗೆ ಬಿಸಿರುವಿರಿ. ಅನುಭವಿಸು ನಾ ಕೊಡುವ ಶಿಕ್ಷೆ. ನೀನು ಮನುಷ್ಯನಲ್ಲವೇ? ನೀನು ಒಂದು ಮೃಗವೇ? ನೀನು ಆಡಿದ್ದೆ ಆಟ, ಮಾಡಿದ್ದೆ ಮಾನ್ಯವೇ? ನಿನಗೆ ಇದೆಲ್ಲ ಒಳ್ಳೆಯದಲ್ಲ ಅಷ್ಟೇ. ಒಳ್ಳೆಯದು ಕೆಡುಕಿನ ವಿಚಾರ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ದೇಹ ಸುಖ ಮಾತ್ರ. ಬೇಡ, ಮುಂದೆ ಬರಬೇಡ. ದುರಾತ್ಮ, ದೂರ ನಿಂತು ಮಾತಾಡು. ಹತ್ತಿರ ಬಂದರೆ ಏನು ಮಾಡುವೆ? ಅಂದು ಗುಡಿಯಲ್ಲಿ ಆಯುಧವಿತ್ತು ಅಂಜಿಸಿದೆ. ಇಂದು ಎಲ್ಲಿ ನಿನ್ನ ಆಯುಧ? ಇಂದು ಈ ಎಲ್ಲ ಜನರೆದುರೇ ನಿನ್ನನ್ನು ಮುದ್ದಿಸುವೆ. ಆಯುಧವಿರದಿದ್ದರೂ ನಿರಾಯುಧಳಾದ ನಾನು ನಿನ್ನೊಂದಿಗೆ ಹೇಗಾದರೂ ಹೋರಾಡಿ ನನ್ನ ಶೀಲವನ್ನು ಕಾಪಾಡಿಕೊಳ್ಳುತ್ತೇನೆ. ಯಾವ ಶಕ್ತಿ ಇದೆ ನಿನ್ನಲ್ಲಿ? ಇದ್ದೊಬ್ಬ ಮೈದುನ ಹೇಡಿಯಂತೆ ಬಡಿಸಿಕೊಂಡು ಬಿದ್ದಿದ್ದಾನೆ. ಇಂದು ನನ್ನಿಂದ ನಿನ್ನನ್ನು ಕಾಪಾಡುವವರು ಯಾರು ಇಲ್ಲ. ಯಾರು ಇಲ್ಲ ಅಂತ ಯಾಕೆ ಅಷ್ಟೊಂದು ಪುಂಡಾಟಿಕೆಯಿಂದ ಹೋರಾಡ್ತಾ ಇದ್ದೀಯಾ? ಆ ಶಿವಕರ್ಣ ಶಕ್ತಿ ನನಗೆ ಅನುಸಾರವಾಗಿ ಬಂದು ನನ್ನನ್ನು ಕಾಪಾಡುತ್ತೇನೋ ನಂಬಿಕೆ ನನಗಿದೆ ಕಣೋ, ನನಗಿದೆ. ದಯವಿಟ್ಟು ನನ್ನ ಕೋಪಾಗ್ನಿಗೆ ನೀನು ತುತ್ತಾಗಬೇಡ ಅಷ್ಟೇ. ಕೋಪಾಗ್ನಿ ಅದೆಲ್ಲಿದೆ? ಇಲ್ಲವೆಂದು ತಿಳಿದುಕೊಳ್ಳಬೇಡ ನೀನು. ಶಿವನ ಹಣೆಯಲ್ಲಿ ಮೂರನೇ ಕಣ್ಣಾಗಿ ರಕ್ತ ತಿಲಕವಾಗಿ ತಿಲಕವನ್ನು ಇಟ್ಕೊಂಡ. ಆ ತಿಲಕವೇ ಇಂದು ಹೆಣ್ಣಿಗೆ ಕುಂಕುಮವಾಗಿ ತಿಲಕವಾಗಿ ನಿಂತಿದೆ. ಆ ತಿಲಕವು ಇವತ್ತು ನಿಮ್ಮಂತ ದುಷ್ಟರಿಗೆ ಮೂರನೇ ಕಣ್ಣಾಗಿ ನಿಂತಿದೆ, ನನ್ನಂತ ಹೆಣ್ಣನ್ನು ಕಾಪಾಡಿಕೊಳ್ಳೋದಕ್ಕೆ.
ನೀ ಸಿಡಿದೆದ್ದು ಸುಟ್ಟರೂ ಚಿಂತೆ ಇಲ್ಲ, ಸಾವಿನ ಅಂಜಿಕೆ ಇಲ್ಲ ನನಗೆ. ನನ್ನ ಮನ ಬಯಸುತ್ತಿದೆ ನಿನ್ನ ದೇಹ ಸುಖಗೊಂಡು, ಆಗಲೇ ನನ್ನ ಜನ್ಮ ಸಾರ್ಥಕ. ಥು, ಪರಶ್ರೇಯರನ್ನು ಆಶಿಸಿ ಪಾಪ ಕಟ್ಟಿಕೊಳ್ಳಬೇಡ. ಗುರುವಿನ ಹೆಂಡತಿಯನ್ನು ಮೋಹಿಸಿದ ಚಂದ್ರ ತನ್ನ ಹಿತಾಸಕ್ತಿಯನ್ನು ಕಳೆದುಕೊಂಡು ಹತನಾದ. ಮೇನಕೆಯನ್ನು ಮೋಹಿಸಿದ ವಿಶ್ವಾಮಿತ್ರ ಯಾವ ರೀತಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಹಾಳಾದ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೋ. ಅಂತ ಮಹಾಪುರುಷರೇ ಮಣ್ಣಾಗಿ ಹೋಗಿದ್ದಾರೆ. ಅವರಂತೆ ನೀನು ಹಾಳಾಗಿ ಸಾಯ್ಬೇಡ ಅಷ್ಟೇ. ವೇದಾಂತದ ಮಾತುಗಳನ್ನಾಡಿದರೆ ನನ್ನ ಮನ ಪರಿವರ್ತನೆಯಾಗಲಾರದು. ನೀಡು ನೀ ನನಗೊಂದು ಚುಂಬನ, ಅದುವೇ ನಮ್ಮ ಪ್ರಥಮ ಮಿಲನ. ಗೌರಿ, ಬಾರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ತೃಪ್ತಿ ಪಡುವನು. ಎನ್ನೆ ದಯವಿಟ್ಟು ನನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನೇನು ಮಾಡಬೇಡ. ಆ ದೇವರು ಯಾವುದೇ ರೂಪದಲ್ಲಾದ್ರೂ ಬಂದು ನನ್ನ ಕಾಪಾಡೋ ನಂಬಿಕೆ ನನಗಿದೆ. ಯಾರಾದ್ರೂ ನನ್ನ ಕಾಪಾಡಿ. ಏನ್ ನಡೀತಾ ಇದೆ ಇಲ್ಲಿ? ಆನಂದ, ಏನ್ ನಡೀತಾ ಇದೆ ಇಲ್ಲಿ? ಓಹೋ ರುದ್ರಪ್ಪ, ನೀನು ನನ್ನ ತಮ್ಮನನ್ನೇ ಸಿಕ್ಕಂತೆ ಬಡಿದು ನನ್ನ ಹೆಂಡತಿ ಕಾಮಿಸಲು ಬಂದ ಮಹಾಪಾಪಿ. ನೀನು ಇಂದು ಬದುಕುಳಿಯಬಾರದು. ಹಿಂದೆ ದೇವಸ್ಥಾನದಲ್ಲಿ ನನ್ನ ಹೆಂಡತಿಯನ್ನು ಕೆಣಕಲು ಹೋಗಿ ಅವಳ ಆಯುಧಕ್ಕೆ ಬಲಿಯಾಗುತ್ತಿದ್ದೆ. ಅದನ್ನು ಮರೆತು ಬಿಟ್ಟೆ ಏನೋ ಹುತನಾಯಿ ಅಂತವಣ. ಇವತ್ತು ಮುಂದೆ ಹೆಜ್ಜೆ ಇಟ್ಟರೆ ನಿನ್ನ ರುಂಡವನ್ನು ಚಂಡಾಡದೆ ಬಿಡಲಾರೆ. ನಿನ್ನ ಪ್ರಾಣವನ್ನು ತೆಗೆದೇ ತೀರುತ್ತೇನೆ. ಹೆಜ್ಜೆ ಇಟ್ಟರೆ ಹಾರುವುದು ನನ್ನ ಪಿಸ್ತೂಲಿನ ಗುಂಡು. ನಾ ಕರೆದರೆ ಕ್ಷಣದಲ್ಲಿ ಬರುವುದು ನನ್ನ ದಂಡು. ನಿನಗೊಂದು ಕೊನೆಯ ಅವಕಾಶವನ್ನು ನೀಡುತ್ತೇನೆ. ನನಗೆ ಗೌರವ ನೀಡಿ ಬದುಕಿದರೆ ನಮಗೂ ನಿಮಗೂ ಉಳಿಯದು ವಿರಸ. ಇರದಿದ್ದರೆ ನಾನು ಹಾಕುವೆ ನಿಮ್ಮ ಸಂಸಾರಕ್ಕೆ ಘೋರವಾದ ವಿಷ. ನೆನಪಿನಲ್ಲಿಟ್ಟುಕೋ. ಮೊದಲು ಆನಂದನನ್ನು ಮನೆಗೆ ಕರೆದುಕೊಂಡು ಹೋಗೋಣ. ನಮಗೆ ಯಾವುದೇ ರೀತಿ ಕಷ್ಟಗಳು ಬಂದರೂ ನಮ್ಮನ್ನು ಕಾಪಾಡೋದಕ್ಕೆ ಆ ದೇವರಿದ್ದಾನೆ. ಆಮೇಲೆ ಎಲ್ಲವನ್ನೂ ವಿಚಾರ ಮಾಡೋಣ. ನಡೆಯಿರಿ, ಮೊದಲು ಮನೆಗೆ ಕರೆದುಕೊಂಡು ಹೋಗೋಣ. ಗೌರಿ, ದೇವರನ್ನು ನಂಬಿ ನಡೆಯುವ ನಮ್ಮನ್ನು ಆ ದೇವರು ಕಾಪಾಡುವನು ಕಾಡುವನು ನನಗೊಂದು ತಿಳಿಯದಾಗಿದೆ. ನನ್ನ ಮನಸ್ಸಿನಲ್ಲಿ ಶಾಂತಿಯೇ ಇಲ್ಲದಂತಾಗಿದೆ ಗೌರಿ, ಶಾಂತಿಯೇ ಇಲ್ಲದಂತಾಗಿದೆ. ಇರಲಿ, ನಾವೇ ಆ ದುಷ್ಟರಿಂದ ಬಹುದೂರ ಹೋದರಾಯಿತು. ನಡೆ ತಮ್ಮ, ಹೋಗೋಣ. ಆ ಸೃಷ್ಟಿಸಿದ ನಿಮ್ಮ ಈ ಜಗತ್ತಿನಲ್ಲಿ ಯಾರಿಗೆ ಕಷ್ಟವನ್ನು ಬಂದರೂ ಕೂಡ ಅದನ್ನು ಕಾಪಾಡುವರು ನೀವೇ. ನಮಗೆಷ್ಟೇ ಕಷ್ಟ ಬಂದರೂ ಕೂಡ ಅದು ನಮ್ಮ ಹತ್ತಿರ ಬರದಂತೆ ನಮ್ಮನ್ನು ಕಾಪಾಡಿ ಈ ಮನೆ ನಂದ ಗೋಕುಲ ಆಗುವಂತೆ ಆಶೀರ್ವದಿಸುವ ಭಾರ ನಿಮ್ಮನ್ನೇ ಕೂಡಿದೆ ತಾಯಿ, ನಿಮ್ಮನ್ನೇ ಕೂಡಿದೆ. ಅತ್ತಿಗೆಮ್ಮ, ಎಲ್ಲಿರುವನು ದೇವರು? ನಿತ್ಯ ನೀನೆಷ್ಟು ಪೂಜಿಸಿದರು ಕರುಣೆಯ ತೋರಿಸಿ ಕಾಪಾಡಾಡರಮ್ಮ ನಿನ್ನ ದೇವರು. ದುಷ್ಟ ಧನವಂತರ ಪೂಜೆಗೆ ಪ್ರಸನ್ನನಾಗಿ ಅವರಿಗೆ ಪೂಜೆ ನೀಡುವೆನು ಹೊರತು ನಮ್ಮಂತ ಬಡವರಿಗೆ ಅಭಯ ಹಸ್ತ ನೀಡಲಾರರಮ್ಮ ನಿನ್ನ ದೇವರು. ಹಾಗೆಲ್ಲ ಮಾತಾಡಬಾರ್ದಪ್ಪ. ನವದೇವತೆಗಳು ತಮ್ಮ ದೃಷ್ಟಿಯನ್ನು ನಮ್ಮ ಹತ್ರ ಹಾಯಿಸಿದರೆ ಅದೃಷ್ಟ ಬಂತು ಅಂತ ತಿಳ್ಕೋಬೇಕು. ವಕ್ರ ದೃಷ್ಟಿಯನ್ನು ಹಾಯಿಸಿದ್ರೆ ನಮ್ಮ ಸರ್ವ ಸುಖವು ನಾಶವಾಗುತ್ತದೆ ಅಂತ ನಾವು ತಿಳ್ಕೋಬೇಕು. ನಮಗೆ ಬಂದಿರೋ ಕಷ್ಟವನ್ನು ಆ ದೇವರು ಪೂಜೆ ಮಾಡಿ ಕಷ್ಟವನ್ನು ಹೋಗ್ಲಾಡಿಸುವಂತ ಆ ದೇವರಲ್ಲಿ ಬೇಡ್ಕೋಬೇಕಪ್ಪ ನಾವು. ಹೌದು ತಮ್ಮ, ನಿನ್ನತ್ತಿಗೆಯ ಮಾತಿನಲ್ಲಿ ಸತ್ಯವಿದೆ.
ನವಗ್ರಹ ದೇವತೆಗಳು ನಿನ್ನತ್ತಿಗೆಯ ಪೂಜೆಯಿಂದ ಸಂತೋಷಗೊಂಡರೆ ತಮ್ಮ ಕಾಂತಿಯ ಕಿರಣಗಳನ್ನು ನಮ್ಮ ಸಂಸಾರದ ಮೇಲೆ ಬಿತ್ತಿದಾಗಲೇ ನಮಗೊಂದು ಮುಕ್ತಿ ಸಿಗುತ್ತದೆ ತಮ್ಮ, ಮುಕ್ತಿ ಸಿಗುತ್ತದೆ. ನಮ್ಮ ಕಷ್ಟ ಪರಿಹಾರಕ್ಕಾಗಿ, ಸುಖದ ಸಂಸಾರಕ್ಕಾಗಿ ನೀನು ನಿತ್ಯ ದೇವರನ್ನು ಪೂಜಿಸಿದರೂ ಆ ದೇವರ ಕೃಪೆ ನಮಗಾಗಲಿಲ್ಲ ಅತಿಗಮ್ಮ. ದುಃಖ ದುಮ್ಮಾನಗಳು ಅಳಿಯಲಿಲ್ಲ, ಸುಖದ ಸಂಸಾರವನ್ನು ನಾವು ಸವಿಯಲಿಲ್ಲ. ಯಾವುದೋ ಶಾಪವನ್ನು ಹೊತ್ತುಕೊಂಡು ಬಂದಿರುವ ಪಾಪಿಗಳು ಅತ್ತಿಗಮ್ಮ, ನಾವು ಪಾಪಿಗಳು. ವಿಧಿ ನಿಯಮ ಅಳಿಸಿದ ಮೇಲೆ ಯಾರಿಂದಲೂ ಹಣೆ ಬರವನ್ನು ತಿದ್ದಲು ಸಾಧ್ಯವಿಲ್ಲ. ಬಾರದು ಬಪ್ಪದು ತಪ್ಪದು ಎಂಬಂತೆ ಬಂದದ್ದನ್ನು ಎದುರಿಸಿ ನಿಲ್ಲುವುದೊಂದೇ ಈಗ ನಮ್ಮ ದಾರಿ. ಕಷ್ಟ ಯಾರಿಗೆ ಬಿಟ್ಟಿಲ್ಲ. ದೇವಾನು ದೇವತೆಗಳಿಗೆ ಕಷ್ಟ ಇದ್ದಾಗ ಮನುಷ್ಯರಾಗಿರೋ ನಮ್ಮ ಪಾಡೇನಪ್ಪ. ಶಿವನು ಕಷ್ಟ ಅಂತ ಹಿಡಿದು ಕಪಾಲ ಹಿಡಿದು ಭಿಕ್ಷೆ ಬೇಡುವಾಗ ಆ ಶನಿ ಮಹಾರಾಜನು ಕಂಡಾಕ್ಷಣ ಸ್ಮಶಾನದಲ್ಲಿ ಅಡಿಗೆ ಕುಳಿತಲ್ಲಂತೆ. ಇನ್ನು 10 ತಲೆಯ ರಾವಣ ತನ್ನ ಶಕ್ತಿಯನ್ನು ಕಳೆದುಕೊಂಡು ಹತಾಶನಾದನಂತೆ. ಇನ್ನು ಶಿವಭಕ್ತನೆನಿಸಿಕೊಂಡು ರಾವಣನು 10 ತಲೆ ಕಳೆದುಕೊಂಡು ತನ್ನ ಜೀವನವನ್ನೇ ನಾಶ ಮಾಡಿಕೊಂಡ. ಶ್ರೀರಾಮಚಂದ್ರನು ಸೀತೆಯನ್ನು ಕಳೆದುಕೊಂಡು ಕಣ್ಣೀರಿಟ್ಟನು. ಸತ್ಯ ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಸುಡುಗಾಡಕ್ಕಾದು ಕಣ್ಣೀರು ಹಾಕಿದನು. ಅಂತ ಮಹಾಪುರುಷರಿಗೆ ಕಷ್ಟ ತಪ್ಪಿಲ್ಲ ಅಂದ ಮೇಲೆ ನಮ್ಮದು ಯಾವುದೇ ಫಲಕ್ಕ. ನೋಡು, ಬಂದಿರೋ ಕಷ್ಟಕ್ಕೆ ನೀವೇ ಎಲ್ಲವನ್ನು ಸಹಕರಿಸಬೇಕು ಅಂತ ಆ ದೇವರಿಗೆ ಮೊರೆ ಹೋಗಿ ಕಷ್ಟವನ್ನು ದೂರ ಮಾಡ್ಕೋಬೇಕು ನಾವು. ನೀನೊಲಿದರೆ ಕೊರಡು ಕೊನರುವುದಯಾ ಎಂದು ಶಿವನನ್ನು ಶರಣರು ಹಾಡಿ ಹೊಗಳಿದ್ದಾರೆ. ಪೂಜಿಸಿ ಫಲ ಪಡೆದುಕೊಂಡು ಬದುಕಿನಲ್ಲಿ ಗೆದ್ದಿದ್ದಾರೆ. ಇಂಥ ಎಲ್ಲ ಕಷ್ಟಗಳನ್ನು ಪರೀಕ್ಷಿಸಿದಾಗಲೇ ನಮ್ಮ ಜನ್ಮ ಸಾರ್ಥಕವಾಗುವುದು ತಮ್ಮ, ಸಾರ್ಥಕವಾಗುವುದು. ಬಂಗಾರವನ್ನು ಕಾಯಿಸಿ ಚೆನ್ನಾಗಿ ಅದನ್ನು ಹದ ಮಾಡಿ ಆಕಾರವನ್ನು ಕೊಟ್ಟಾಗಲೇ ಅದು ಎಲ್ಲರ ಪ್ರೀತಿಗೆ ಪಾತ್ರವಾಗುವುದು. ಕಷ್ಟವೆನ್ನುವುದು ಬೆಂದು ಹೋಗ್ಬೇಕಂದ್ರೆ ಕುಲುಮೆಯಲ್ಲಿ ಹಾಕಿ ಕಾಯಿಸಿದಾಗ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ. ಆ ಅರ್ಥವನ್ನು ನಾವೆಲ್ಲ ತಿಳಿದುಕೊಂಡು ಒಂದಾಗಿ ಚೆಂದಾಗಿ ಹೊಂದಿಕೊಂಡು ಜೀವನ ಮಾಡಿದರೆ ಈ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಅತಿಗಮ್ಮ, ನಿಮ್ಮ ಮಾತಿನಿಂದ ಅಮೃತವೇ ಸಿಕ್ಕಂತಾಯಿತು. ಜೀವನದಲ್ಲಿ ಕಷ್ಟ ಸುಖಗಳೆಷ್ಟೇ ಬರಲಿ ಹಂಚಿಕೊಂಡು ಹೋಗೋಣ. ಈಜೋಣ, ಈಜಿ ಜಯಿಸೋಣ. ತಮ್ಮ, ದುಷ್ಟರು ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ಸಹಿಸಿಕೊಂಡು ಬದುಕಬೇಕು. ಯಾವಾಗಲೂ ಸಜ್ಜನರ ಸಹವಾಸವನ್ನೇ ಮಾಡಬೇಕು. ಸಜ್ಜನರ ಸಹವಾಸ ಧೂಪದಂತೆ ಶ್ರೀಗಂಧದಂತೆ ಯಾವಾಗಲೂ ಸುವಾಸನೆಯನ್ನೇ ಬೀರುತ್ತದೆ ತಮ್ಮ. ಆಗಲನ್ನ, ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ಏನ್ರಪ್ಪ, ಅಣ್ಣ ತಮ್ಮಂದಿರೆಲ್ಲರೂ ಅಣ್ಣ ಅತ್ತಿಗೆಯೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿದೆ. ಏನವ್ವ, ಎಲ್ಲರೂ ಆರಾಮದಿಂದ ಇದ್ದೀರಾ? ಬಾ ಚಿಕ್ಕಪ್ಪ, ದೇವರಂತೆ ನಮ್ಮೆಲ್ಲರಿಗೂ ನೀವೇ ತಂದೆ ತಾಯಿಯಾಗಿರುವಾಗ ನಮಗೆ ಯಾಕಪ್ಪ ಇಲ್ಲದ ಚಿಂತೆ. ದೇವರ ಪೂಜೆ ಸಮಯದಲ್ಲಿ ನೀವು ಬಂದಿದ್ದು ಒಳ್ಳೆಯದಾಯಿತು. ತಾಳಿರಿ, ಎಲ್ಲರಿಗೂ ಪ್ರಸಾದ ಕೊಡ್ತೇನೆ. ತಾರವ್ವ, ತಾರವ್ವ, ದೇವರು ನಮ್ಮೆಲ್ಲರನ್ನು ಆನಂದವಾಗಿಟ್ಟಿರಲಿ. ಇಂಥ ಸಮಯದಲ್ಲಿ ಬಂದೀನಿ ಅಂತಂದರೆ ನನ್ನ ಕೆಲಸ ಕೈಗೂಡಿದಂತಾಯಿತು. ಏನಪ್ಪ ಶಿವಣ್ಣ, ನಿನ್ನ ಮಾವನಾದ ಭಾಳ ಆಸೆಯನ್ನು ಇಟ್ಟುಕೊಂಡು ಬಂದದ್ದಕ್ಕಾಗಿ ನಿಮ್ಮ ಮಾವನವರು ಭಾಳ ಆಸೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ನಿಮ್ಮ ಆಸೆಯನ್ನು ನಡೆಸಿಕೊಡು. ನಿನ್ನ ಮಾತನ್ನು ನಾವು ಎಂದೂ ಮೀರಿ ನಡೆದಿಲ್ಲ, ನಡೆಯುವುದೂ ಇಲ್ಲ. ಹಾ, ನಿನ್ನನ್ನು ಬಿಟ್ಟರೆ ನಮಗೆ ಈ ಊರಿನಲ್ಲಿ ಬಳಗನ್ನವರ ಯಾರಿದ್ದಾರೆ ಮಾಮ? ಹೌದು ಚಿಕ್ಕಪ್ಪ, ನಾವೆಲ್ಲರೂ ತಂದೆ ತಾಯಿಯನ್ನು ಕಳ್ಕೊಡ ಅನಾಥರು. ನಮ್ಮ ಪಾಲಿಗೆ ನೀವೇ ದೇವರು. ಹೇಳಿ, ಅದಾವ ಮಾತಿದ್ರು ನಾವು ನಡೆಸಿಕೊಡ್ತೀವಿ, ಮಾತು ತಪ್ಪುವುದಿಲ್ಲ.
ಹವಾಮಾನದ ಬದಲಾವಣೆಯಿಂದ ನನಗೆ ಆರೋಗ್ಯವಾಗಿರುವುದಿಲ್ಲ. ಆದಷ್ಟು ಬೇಗನೆ ನನ್ನ ಮಗಳನ್ನು ಮದುವೆ ಮಾಡಿ ಮುಗಿಸಿ ಅವಳ ಆಸೆಯನ್ನು ಕಣ್ತುಂಬಿಕೊಳ್ಳಬೇಕೆನ್ನುವುದೇ ನನ್ನ ಆಸೆ. ನೀವಿಬ್ಬರು ಮನಸ್ಸು ಮಾಡಿ ನನ್ನ ಮಗಳನ್ನು ನಿಮ್ಮ ಮನೆಗೆ ಸೊಸೆಯಾಗಿ ತೆಗೆದುಕೊಂಡು ಬಂದರೆ ನನಗೆ ಬಹಳ ಸಂತೋಷವಾಗುತ್ತದೆ. ಆಯ್ತು ಮಾಮ, ಆಗದು ಎಂದು ನಿನಗೆ ಹೇಳುವುದಿಲ್ಲ. ಹಾ, ಯಾಕೆ ಗೌರಿ? ನಿಮ್ಮ ಮಾತೇನೋ ಸರಿ, ಆದರೆ ಯಾಕಮ್ಮ? ಗಂಡ ಒಪ್ಪಿಕೊಂಡಾಗ ನೀನು ಆದರೆ ಎಂಬ ಅಪಸ್ವರವನ್ನೇಕೆ ಎಳೆಯುತ್ತಿರುವೆ ತಾಯಿ? ಚಿಕ್ಕಪ್ಪ, ದಯವಿಟ್ಟು ನಾನು ಹೀಗೆ ಹೇಳೋದ್ರಿಂದ ತಪ್ಪಾಗಿ ಭಾವಿಸ್ಕೋಬೇಡಿ. ಯಾವುದೇ ಒಂದು ಮದುವೆ ಅಂತ ವಿಚಾರ ಬಂದಾಗ ಗಂಡು ಹೆಣ್ಣು ಪರಸ್ಪರವಾಗಿ ಒಪ್ಪಿಗೆ ಕೊಟ್ಟಾಗಲೇ ಆ ಮದುವೆಗೆ ಒಂದು ಅರ್ಥ ಬರುತ್ತೆ. ಯಾಕೆಂದರೆ ವಿದ್ಯಾವಂತಳಾಗಿರೋ ನನ್ನ ತಂಗಿ ಪ್ರತಿನಿತ್ಯ ಕೆಸರಿನಲ್ಲಿ ಕೆಲಸ ಮಾಡೋ ಈ ನನ್ನ ಮೈದುನನ್ನು ಮದುವೆ ಆಗುತ್ತಾಳಂದರೆ ಅದು ಹೇಗಪ್ಪ ನಾನು ನಂಬಬೇಕು? ಅದಕ್ಕೆ ಇಬ್ಬರಿಗೂ ಒಪ್ಪಿಗೆ ಇರಬೇಕಲ್ಲವೇ? ಅದಕ್ಕಾಗಿ ನಾನು ಈ ಮಾತು ಹೇಳಿದೆ ಅಷ್ಟೇ. ನೀನನ್ನುವ ಮಾತು ಸತ್ಯವಿದೆ ಅತ್ತಿಗೆ. ರೂಪಾಳಿಗೂ ಮಲ್ಲಣ್ಣನಿಗೂ ಆಕಾಶ ಭೂಮಿಯಷ್ಟು ಅಂತರವಿದೆ. ಮಾವನ ಮಾತನ್ನು ಮೀರಬಾರದೆಂದು ಆತುರದಿಂದ ನಿರ್ಧಾರ ಮಾಡಿ ಮಲ್ಲಣ್ಣನ ಜೀವನ ಹಾಳುವಾಗದಂತಿರಲಿ ಅಂತ ಹೇಳುವೆ. ಆನಂದ, ತಮ್ಮ, ಬದುಕು ಬೆಳಗಲೆಂದು ಗುರು ಹಿರಿಯರು ಕೂಡಿ ಮದುವೆಯನ್ನು ಮಾಡಿರುತ್ತಾರೆ. ವಿದ್ಯೆಯ ಜೊತೆ ಒಳ್ಳೆಯ ಬುದ್ಧಿ ಇದ್ದರೂ ಬೆಳಕಿನಲ್ಲಿ ಬೆಳಕು ಮೂಡುವುದೇ ಹೊರತು ಎಂದು ಕತ್ತಲೆ ಆವರಿಸಲಾರದು ತಮ್ಮ. ಹೌದು ಆನಂದ, ನನ್ನ ಮಗಳು ವಿದ್ಯಾವಂತೆಯೂ ಹೌದು, ಸಂಪನ್ನನೆಯೂ ಹೌದು, ರೂಪವಂತೆಯೂ ಹೌದು. ಕಲಿತ ಗಂಡು ಕಲಿಯಲಾರದ ಹೆಣ್ಣಿನ ಜೊತೆ ಮದುವೆಯಾಗಿ ಆದೆಷ್ಟೋ ಈ ಭೂಮಿಯ ಮೇಲೆ ಸುಂದರವಾದ ಸಂಸಾರ ನಡೆಸುತ್ತಿಲ್ಲವೇ? ಒಟ್ಟಿನಲ್ಲಿ ಅವರವರ ಹಣೆ ಬರಹ ಗಟ್ಟಿಯಾಗಿರಬೇಕು. ಗೌರಿ, ಒಳ್ಳೆಯದಾಗುತ್ತದೆ ಎಂದು ಯೋಚಿಸಿ ಒಪ್ಪಿಕೊಳ್ಳೋಣ. ಮನೆಯ ಹೆಣ್ಣು ತಪ್ಪು ಮಾಡಿದರೂ ನೋಡಿ ತಿದ್ದಿಕೊಂಡು ಬದುಕೋಣ. ಋಣಾನುಬಂಧವಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ನಾಳೆಯ ನಮ್ಮ ಬದುಕು ಆ ಭವಿಷ್ಯ ಬರೆದ ಬ್ರಹ್ಮನಿಗಷ್ಟೇ ಗೊತ್ತು. ನೀವೆಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರೆ ಮಾತ್ರ ಮಾವನಿಗೆ ಮಾತು ಕೊಡೋಣ. ನಿಮ್ಮ ಮಾತು ನಿಜವಿದೆ ರೀ. ಏನು ನಮ್ಮ ತಂಗಿಯ ಹಣೆ ಬರದಿಂದ ಈ ಮನೆಗೆ ಒಳ್ಳೇದಾಗೋದಿದ್ರೆ ಆಗಲಿ, ಬದುಕು ಬಂಗಾರವಾಗಲಿ. ಯಾರು ಬೇಡ ಅಂತ ಹೇಳ್ತಾರೆ? ಏನಪ್ಪ, ನೀನು ಸಂಬಂಧಿಕರಲ್ಲಿ ಮದುವೆ ಮಾಡಿ ಕೊಡ್ಬೇಕಂತ ನೀವು ಆಸೆ ಪಡ್ತಾ ಇದ್ದೀರಾ. ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ಆ ರೂಪಾಳಿಗೂ ಮದುವೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂದರೆ ಸಂತೋಷ. ರಮೇಶ, ರೂಪ ಅಂದರೆ ನಿನಗೂ ಇಷ್ಟ ಏನಪ್ಪ? ಅವ್ವ, ನಿನ್ನ ಕೈಗೂಸು ನಾನು, ನನ್ನನ್ನೇನು ಕೇಳಬೇಡ. ಆದರೆ ಮದುವೆಗಿಂತ ಮುಂಚೆ ಹೊಲದಲ್ಲಿ ಬೋರು ಹಾಕಿಸಿ ನೀರಾವರಿ ಮಾಡಿ ಮನೆ ತುಂಬ ಬೆಳೆ ಬೆಳೆದ ಮೇಲೆ ನಿನಗೆ ಕೊಟ್ಟ ಮಾತನ್ನು ಪೂರೈಸಿದ ಮೇಲೇನೇ ನನ್ನ ಮದುವೆ ವಿಚಾರ. ನಾನು ಸ್ವಲ್ಪ ಹಣದ ಸಹಾಯವನ್ನು ಮಾಡುತ್ತೇನೆ. ಬೋರು ಹಾಕಿಸೋಣ, 1 ತಿಂಗಳದವರೆಗೆ ಬೆಳೆಯನ್ನು ಬೆಳೆದು ಕಾಲಾವಕಾಶ ಕೇಳಿ ಮೋಟಾರು ತರೋಣ. ಶಿವಣ್ಣ, ಮಲ್ಲಣ್ಣನ ವಿಚಾರಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ. ಸಮಯ ಬಂದರೆ ಬ್ಯಾಂಕಿನಿಂದ ಸಾಲವನ್ನು ಪಡೆದು ಗಂಗಾ ಮಾತೆಯನ್ನು ಭೂಮಿಗೆ ಏರಿಸಿ ಒಳ್ಳೆಯ ಬೆಳೆಯನ್ನು ಬೆಳೆದಾಗಲೇ ನನಗೆ ಸಂತೋಷವಾಗುತ್ತದೆ. ಅಷ್ಟು ಮಾಡು ಮಾವ. ಹಗಲು ರಾತ್ರಿ ಎನ್ನದೆ ದುಡಿದು ಒಳ್ಳೆಯ ಬೆಳೆಯನ್ನು ಬೆಳೆದು ಹಣವನ್ನು ಗಳಿಸಿಕೊಂಡು ಶ್ರೀಮಂತರಾಗಿ ಬದುಕುತ್ತೇವೆ. ಹಾ ಅತ್ತಿಗೆ, ಅಣ್ಣನ ಮಾತಿಗೆ ಒಪ್ಪಿಗೆ ಕೊಟ್ಟು ಬಿಡಿ. ಏಕೋ ನಮ್ಮ ಕಾಲ ಬದಲಾವಣೆಯಾಗುವಂತೆ ಕಾಣುತ್ತದೆ. ಆಯ್ತಪ್ಪ, ನೀವೆಲ್ಲರೂ ಒಪ್ಪಿಕೊಂಡ ಮೇಲೆ ನನ್ನದೇನಿದೆ, ನಾನು ಒಪ್ಪಿಗೆ ಕೊಡುತ್ತೇನೆ ಚಿಕ್ಕಪ್ಪ. ಆದರೆ ಒಂದು ಮಾತು, ಸದ್ಯಕ್ಕೆ ಆಡಂಬರದ ಮದುವೆ ನಮಗೆ ಬೇಡ. ಸೂಕ್ಷ್ಮ ರೀತಿಯಿಂದ ಒಂದು ಇತ್ತು ಅಥವಾ ಇಲ್ಲೋ ನಾವೆಲ್ಲರೂ ಸೇರಿಕೊಂಡು ಈ ಮದುವೆ ಕಾರ್ಯವನ್ನು ಮಾಡಿ ಮುಗಿಸೋಣ. ಬನ್ನಿ, ಇದೇ ಸಂತೋಷದಲ್ಲಿ ಸಿಹಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವಿರಂತೆ. ಆಯ್ತು ಗೌರಿ, ಎಲ್ಲರೂ ನಗು ನಗುತ್ತಾ ಮದುವೆಯ ಕೆಲಸವನ್ನು ಪ್ರಾರಂಭಿಸಿ ಬಿಡೋಣ. ಹಾ ಮಾಮ, ನಿಮಗೆ ಗೌರಿಯ ವಿಚಾರ ಸರಿ ಅನಿಸುತ್ತದೆಯೇ? ಹಾಗೇ ಆಗಲಿ, ನೀವು ಹೇಳಿದಂತೆ ನಾನು ಕೇಳುತ್ತೇನೆ. ನೀವು ನನ್ನ ಮಾತನ್ನು ಗೌರವಿಸಿ
ನನ್ನ ಮಗಳನ್ನು ನಿಮ್ಮ ಮನೆಗೆ ಸೊಸೆಯಾಗಿ ತೆಗೆದುಕೊಂಡದ್ದಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ನಿಮ್ಮ ಮಾತನ್ನು ನಾನು ವೇದ ವಾಕ್ಯವೆಂದು ಪೂಜಿಸುತ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಾನೆಂದು ಮರೆಯಲಾರೆ. ನೀವು ಊಟ ಮಾಡಿಕೊಂಡೇ ಹೋಗಿ ಮಾಮ, ಹಾಗೇ ಹೋದಿರಿ ಮತ್ತೆ. ಹಾಗೆ ಆಗಲಿ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು. ರೀ ಎಲ್ರು ಒಳಗಡೆ ಹೋಗಿದ್ದಾರೆ, ನೋಡಿದ್ರೆ ಕ್ಯಾಕ್ರಿಸಿ ತೂ ಅಂತ ಉಗಿದಾರು. ನಮಗೆ ಬನ್ನಿ ಒಳಗೆ ಹೋಗೋಣ.